आज बहुत बड़ी आनंद की बात है। भगवान जगन्नाथ जगन्नाथ भगवान का परम पवित्र वस्त्र, प्रसाद और निर्माल्य हमें प्राप्त हुआ है। उधर के अर्चक और अधिकारी वर्ग इतने दूर आकर उस प्रसाद को हमें दिया है, इसलिए हम अपने आप को बहुत बड़े भाग्यवान मानते हैं। सिर्फ हम नहीं, सभी भक्तों के लिए यह बहुत बड़ी भाग्य की बात है। जगन्नाथ भगवान का दर्शन ही बहुत पुण्य से मिलता है और उनका प्रसाद, उनका शेष वस्त्र, निर्माल्य, इन सभी पदार्थों में उनका पवित्र सन्निधान रहता है। इसलिए प्रसाद आया है, इसका मतलब है भाग्यनगर के इस पवित्र क्षेत्र में स्वयं भगवान जगन्नाथ ही आए हैं। इसलिए हम इधर से ही अनंत अनंत प्रणाम करेंगे। जगन्नाथ बोलो, जय जगन्नाथ। श्री गुरुभ्यो नमः। हरि ओम। अर्चकों को भी हम विशेष अभिनंदन करते हैं और इस व्यवस्था में विशेष रीति से हमारे बेलगांव के आनंद और हमारे प्रमोदाचार्य, वासुदेवाचार्य सब इसके लिए प्रयत्न कर चुके हैं। उन सभी लोगों को भगवान का अनुग्रह हो जाए, ऐसे हम प्रार्थना करते हैं। यत्पदं वेद संवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम्। मयि स्थितो मदंगेषु स्वतंत्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनोवाक्कायवृत्तयः। ममैताः इति कर्तारम् उद्देश्यञ्च हरिं स्मरे। धर्म विज्ञान वैराग्य परमैश्वर्यशालिनः आनंदतीर्थ भगवत्पादान् वन्दे निरन्तरम्। नौमिन्याय सुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान्। माध्वागमर्थविशदीकरणप्रवीणः दुर्वादिगर्वगिरिवज्रवचो विनोदी श्रीसत्यधर्मगुरुराट् मयि सुप्रसन्नः। भूयात् हयास्य वरतः सकलार्थवेदी। अत्यद्भुतं भागवताख्यरत्नम् अपूर्वभूरि अर्थसमर्पणेन स्वीकृत्य योदाद्बुधसज्जनेभ्यः तं सत्यधर्माणमहं भजे विदे। सत्याभिज्ञकराब्जोत्थान् 50 वर्षपूजकान्
ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಮಹಾನುಭಾವರಾದ ಜ್ಞಾನಿ ವರೇಣ್ಯರು, ತಪಸ್ವಿ ವರೇಣ್ಯರಾದ ಶ್ರೀಮತ್ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆಯ ಪರಮ ಪವಿತ್ರವಾದ ದಿನ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಮಾಡುವುದೇ ಒಂದು ದೊಡ್ಡ ಸೌಭಾಗ್ಯ. ಅವರ ಜ್ಞಾನವೂ ಅದ್ಭುತ, ಅವರ ಗ್ರಂಥದ ರಚನೆಯ ಶೈಲಿ, ಅವರು ಬಳಸುವ ಶಬ್ದಗಳು, ಉಪಯೋಗಿಸುವ ಕೋಶಗಳು, ಇವುಗಳೆಲ್ಲ ಬಹಳ ವಿಚಿತ್ರವಾಗಿ ತೋರುತ್ತದೆ. ಇಷ್ಟೆಲ್ಲ ವಿಷಯಗಳನ್ನು ತಮ್ಮ ತಲೆಯಲ್ಲಿ ತುಂಬಿಕೊಂಡು ಇಂತಹ ಅದ್ಭುತವಾದ ರೀತಿಯಲ್ಲಿ ಗ್ರಂಥವನ್ನು ರಚನೆ ಮಾಡುವುದು ಸಾಧ್ಯವೋ ಅಂತ ಅನ್ನಿಸ್ತದೆ. ಅಷ್ಟು ಊಹಾತೀತವಾದ ರೀತಿಯಲ್ಲಿ ಅವರ ಗ್ರಂಥಗಳ ವ್ಯಾಖ್ಯಾನದ ಶೈಲಿ ಇದೆ. ಜೊತೆಗೆ ಶ್ರೀಮಠದ ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಗಳು, ಅಲ್ಲಲ್ಲಿ ದೇವಸ್ಥಾನಗಳ ವಿಶೇಷವಾದಂತಹ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆ, ಅನೇಕ ರಾಜ ಮಹಾರಾಜರುಗಳು, ಮಂತ್ರಿಗಳು, ಸಮಕಾಲದಲ್ಲಿ ಇರುವಂತಹ ಬಹಳ ದೊಡ್ಡ ಸ್ಥಾನದಲ್ಲಿ ಆಗಿನ ಕಾಲದ ಮೈಸೂರು ಮಹಾರಾಜರೇ ಮೊದಲಾದ ಅನೇಕ ರಾಜರಿಗೆ, ಮಂತ್ರಿಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನ, ಎಷ್ಟೋ ಉತ್ತಮ ಯೋಗ್ಯತೆಯನ್ನು ಪಡೆದುಕೊಂಡಂತಹ ಮಂತ್ರಿಗಳಿಗೆ, ದಿವಾನ್ ಪೂರ್ಣಯ್ಯನಂಥವರಿಗೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಉಪದೇಶ, ಸರ್ವಮೂಲ ಗ್ರಂಥಗಳ ಉಪದೇಶ, ಪಾಠಗಳನ್ನು ಹೇಳೋದು, ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಭಕ್ತರಿಗೆ ಅನುಗ್ರಹ ಮಾಡಿದ್ದು, ಅಲ್ಲಲ್ಲಿ ಭಗವಂತ ಅವರ ಸೇವೆಗೆ ಒಲಿದು ಪ್ರಕಟನಾದದ್ದು, ದೇವತೆಗಳು ದರ್ಶನವನ್ನು ಕೊಟ್ಟದ್ದು, ಹೀಗೆಲ್ಲ ವೈವಿಧ್ಯಮಯವಾದಂತಹ ಅವರ ಚರಿತ್ರೆ. ಸಾಕ್ಷಾತ್ ಮೂಲರಾಮದೇವರು ಅವರಿಗೆ ಒಲಿದು ಬಂದದ್ದು. ಇದೆಲ್ಲವನ್ನು ನಾವು ಗಮನಿಸಿದರೆ ಎಷ್ಟು ಹೇಳಿದರೂ ಕಡಿಮೆ ಇದೆ. ಅಷ್ಟು ಅದ್ಭುತವಾದಂತಹ ಅವರ ಮಹಿಮೆ, ಎಲ್ಲವನ್ನ ಹೇಳುವಷ್ಟು ಯೋಗ್ಯತೆ, ಶಕ್ತಿ ನಮ್ಮಲ್ಲಿಲ್ಲ. ಅಷ್ಟು ಸಮಯವನ್ನು ನಾವು ಮೀಸಲಿಡೋದಿಲ್ಲ. ಅಷ್ಟೇ ಹೊರತು ಇಷ್ಟೇ ಮಹಿಮೆ ಅಂತ ಹೇಳಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೊದಲೇ ತಿಳಿಯಬೇಕು. ಇಷ್ಟು ಹೊತ್ತು ಅನೇಕ ವಿದ್ವಾಂಸರು ಅವರ ಒಂದೊಂದು ವ್ಯಾಖ್ಯಾನಗಳು ಹಾಗೂ ಅನೇಕ ಸುಭಾಷಿತಗಳು, ಇವುಗಳ ಬಗ್ಗೆ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಸಾಕಷ್ಟು ನೀವು ತಿಳಿದುಕೊಂಡಿದ್ದೀರಿ. ಒಂದೆರಡು ಶ್ಲೋಕಗಳನ್ನು ತಿಳಿದು, ಕೆಲವು ಅವರ ಮಹಿಮೆಗಳನ್ನು ತಿಳಿದು, ಅವರ ಅನುಗ್ರಹವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಒಂದು ಸಂದರ್ಭದಲ್ಲಿ ರಾಮನಾಥಪುರ, ಕಾವೇರಿ ತೀರ, ವಿಶ್ವಾಮಿತ್ರರು ತಪಸ್ಸು ಮಾಡಿದ ಸ್ಥಳ ಅಂತ ಅಲ್ಲಿರುವಂತಹ ಸ್ಥಳ ಪುರಾಣ, ಅಲ್ಲಿರುವ ಐತಿಹ್ಯ ಹೇಳುತ್ತೆ. ವಿಶ್ವಾಮಿತ್ರರು ನಿಂತು ತಪಸ್ಸು ಮಾಡಿದ ಸ್ಥಳದಲ್ಲಿ ಅವರ ಪಾದದ ಚಿಹ್ನ ಮೂಡಿದೆ ಅಂತ ಇವತ್ತಿಗೂ ತೋರಿಸ್ತಾರೆ. ಕಾವೇರಿ ನದಿ ಮಧ್ಯದಲ್ಲಿರುವ ಒಂದು ಶಿಲಾ ಫಲಕದ ಮೇಲೆ, ಶಿಲೆಯ ಮೇಲೆ. ಅಂತಹ ಒಂದು ಪ್ರಾಚೀನವಾದ ಕ್ಷೇತ್ರ,
ಅಲ್ಲಿ ಶ್ರೀಮಠದಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇವರು ವಾಸವಾಗಿದ್ದಾರೆ. ಇವರ ಗುರುಗಳು ಸತ್ಯವರ ತೀರ್ಥರಿಂದ ಪ್ರತಿಷ್ಠಾಪಿತವಾದ ಪ್ರಾಣದೇವರು. ಆ ಪ್ರಾಣದೇವರ ಸನ್ನಿಧಾನ ಇವತ್ತಿಗೂ ಇದೆ. ಆ ಸನ್ನಿಧಾನದಲ್ಲಿ ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠ ಪ್ರವಚನವನ್ನು ಇವರು ಮಾಡ್ತಾ ಇದ್ದಾರೆ. ಆ ಸುಧಾ ಗ್ರಂಥದ ಪಾಠವನ್ನು ಇವರು ಹೇಳ್ತಾ ಇದ್ದರೆ ಇವರ ಪರಮಗುರುಗಳು ಪರಮಗುರುಗಳು ಸತ್ಯಪ್ರಿಯ ತೀರ್ಥರು. ಇವರ ಗುರುಗಳು ಸತ್ಯವರ ತೀರ್ಥರು, ಅವರ ಗುರುಗಳು ಸತ್ಯಸಂಧ ತೀರ್ಥರು. ಅವರಿಗೆ ಪರಮಗುರುಗಳು ಸತ್ಯಬೋಧರ ಗುರುಗಳು ಸತ್ಯಪ್ರಿಯರು, ಪರಮಗುರುಗಳು. ಅವರು ಶ್ಲೋಕವನ್ನು ರಚನೆ ಮಾಡಿದ್ದು ನಿಮಗೆಲ್ಲ ಗೊತ್ತು. ಧಾಟಿ ಶ್ರೀ ಜಯತೀರ್ಥವರಿಯ ವಚಸಾಂ ಚೇಟೀಭವತ್ ಸ್ವರ್ಧುನಿ ಅಂತ. ಶ್ರೀಮಟ್ಟೀಕಾಕೃತ್ಪಾದರ ಆ ಶ್ರೀಮನ್ಯಾಯಸುಧಾದಿ ಗ್ರಂಥಗಳಲ್ಲಿರುವಂತಹ ಏನು ವಚನಗಳ ಭಗವಂತನ ದಿವ್ಯವಾದ ತತ್ವಗಳನ್ನು ಉಪದೇಶ ಮಾಡುವಂತಹ ವಾಕ್ಯಗಳ ಒಂದು ಧಾಟಿ ಇದೆ. ಆ ಧಾಟಿಗೆ ಗಂಗೆಯೇ ಚೇಟಿಯಾಗಿ ಓಡಾಡಬೇಕಂತೆ, ಅರ್ಥಾತ್ ದಾಸಿಯಾಗಿ ನಿಲ್ತಾಳೆ ಅಂತ. ಚೇಟೀಭವತ್ ಸ್ವರ್ಧುನಿ ಅಂತ. ಗಂಗೆಯನ್ನೇ ಚೇಟಿಯಾಗಿ ಮಾಡಿಕೊಂಡ ಧಾಟಿಯನ್ನು ಪಡೆದುಕೊಂಡವರು ಶ್ರೀಮಠ್ ಟೀಕಾಕೃತ್ಪಾದರು ಅಂತ ವರ್ಣನೆ ಮಾಡಿದ್ದಾರೆ ಸತ್ಯಪ್ರಿಯ ತೀರ್ಥರು. ಅಂತಹ ದಿವ್ಯವಾದ ವಾಕ್ಸರಣಿ. ಪಾಪಗಳನ್ನು ಪರಿಹಾರ ಮಾಡುವವಳು ಗಂಗೆ. ಪಾಪವನ್ನು ಪರಿಹಾರ ಮಾಡುವ ಆ ಭಗವಂತನ ಪಾದಗಳ ಸ್ಪರ್ಶ ಆದದ್ದಕ್ಕೆ ಅಂತಹ ಮಹಿಮೆ ಗಂಗೆಗೆ. ಆ ಪರಮಾತ್ಮನ ಪಾದ, ಪರಮಾತ್ಮನ ಪದ ಅಂದರೆ ಭಗವಂತನ ಸ್ವರೂಪ. ಆ ಭಗವಂತನ ಸ್ವರೂಪವನ್ನು ಆಮೂಲಾಗ್ರವಾಗಿ ಪ್ರತಿಪಾದನೆ ಮಾಡಿದ್ದು ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ಗ್ರಂಥಗಳಲ್ಲಿ. ಅಂತಹ ಆ ಭಗವತ್ತತ್ವವನ್ನು ತಮ್ಮ ಗ್ರಂಥಗಳಲ್ಲಿ ಪದೇ ಪದೇ ನಿರೂಪಣೆ ಮಾಡಿದ ಮಹಾನುಭಾವರು. ಹಾಗಾಗಿ ಪರಮಾತ್ಮನ ಪಾದದ ಸ್ಪರ್ಶ ಒಂದೊಮ್ಮೆ ತ್ರಿವಿಕ್ರಮಾವತಾರ ಕಾಲದಲ್ಲಿ ಆದದ್ದಕ್ಕೆ ಗಂಗೆಗೆ ಅಂತಹ ಪಾವಿತ್ರ್ಯ ಇರೋದಾದರೆ ಕೊಡಬೇಕು ಅಂತ ಅನಿಸ್ತೋ ಏನೋ ಇವರಿಗನಿಸ್ತೋ, ಗಂಗೆಗೆ ಕೊಡಬೇಕು ಅಂತ ಅನಿಸ್ತೋ ಏನೋ ಇವರಿಗನಿಸ್ತೋ, ಗಂಗೆಗೆ ಅನಿಸ್ತೋ, ಗಂಗಾ ಜನಕನಿಗನಿಸ್ತೋ. ರಾಮನಾಥಪುರದಲ್ಲಿ ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠವನ್ನು ಇವರು ಹೇಳ್ತಾ ಇದ್ದರೆ ಬೇಸಿಗೆಗಾಲದ, ಮಳೆಗಾಲ ಅಲ್ಲ, ಬೇಸಿಗೆಗಾಲ. ನದಿ ಮಠ ಕೆಳಭಾಗದಲ್ಲಿದೆ, ಮಠ ಮೇಲೆ ಇದೆ. ಆದರೆ ನದಿಯಿಂದ ನದಿ ಉಕ್ಕೇರಿ ಬಂದು ಮಠದೊಳಗೆ ನೀರು ಬರಬಹುದು, ಅದು ಮಳೆಗಾಲದಲ್ಲಿ ಆಗಿದ್ದರೆ. ಇದು ಬೇಸಿಗೆ, ನದಿಯಿಂದ ಉಕ್ಕೇರಿಯೂ ನೀರು ಬಂದಿಲ್ಲ, ಮಠದ ಎದುರಿಗಿಂದನೇ ನೀರು ಭೂಮಿಯಿಂದ ಮೇಲೆ ಬಂದು ನದಿಗೆ ಹೋಗ್ತಾ ಇದೆ. ಆಗ ಗಂಗೆ ಆ ಟೀಕಾಕೃತ್ಪಾದರ ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠದ ಒಂದು ಸತ್ಯಧರ್ಮರು ಹೇಳುವ ಪಾಠ ಸಾಮಾನ್ಯ ಪಾಠವೇ. ಅದ್ಭುತವಾದ ಆ ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠವನ್ನು ಕೇಳಿ ಸಂತೋಷಪಟ್ಟು ಸತ್ಯಧರ್ಮರಿಗೆ ಅನುಗ್ರಹ ಮಾಡೋದಕ್ಕೆ, ಅಲ್ಲಿರುವ ಶಿಷ್ಯರಿಗೂ ಅನುಗ್ರಹ ಮಾಡುವುದಕ್ಕೆ ಗಂಗೆ ತಾನೇ ಬಂದು ದರ್ಶನ ಕೊಟ್ಟು ಹೋಗಿ ಕಾವೇರಿಗೆ ಸಂಗಮವನ್ನು ಮಾಡ್ತಾ ಇದ್ದಾಳೆ ಎನ್ನುವ ರೀತಿಯಲ್ಲಿ ಎಲ್ಲರೂ ಅದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಆ ಸಂದರ್ಭದಲ್ಲಿ ಗಂಗಾದೇವಿ ಪ್ರತ್ಯಕ್ಷಳಾಗಿ ಈ ರೀತಿ ತಾನು ದರ್ಶನವನ್ನು ಕೊಟ್ಟು ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾಳೆ ಎನ್ನುವುದಕ್ಕೋಸ್ಕರ ಗಂಗಾಲಹರಿ ಎಂಬ ಸ್ತುತಿಯನ್ನು ಮಾಡಿ ಸತ್ಯಧರ್ಮತೀರ್ಥರು ಕೂಡಲೇ ಅದೇ ಸಂದರ್ಭದಲ್ಲಿ ಹಾಗೇ ಗಂಗಾ ದರ್ಶನವಾಗ್ತಾ ಇದೆ, ಗಂಗೆ ಹರಿತಾ ಇದ್ದಾಳೆ. ಆ ಗಂಗೆಯ ಲಹರಿ ಹೋಗ್ತಾ ಇದ್ದಂತೆ ಇವರ ವಾಗ್ಝರಿ ಅದು ಬರ್ತಾ ಇದೆ. ಜೊತೆಗೆ ಆ ಗಂಗೆಯ ಸ್ತೋತ್ರವನ್ನು ಅವರು ಮಾಡುತ್ತಾರೆ. ಒಂದೆರಡು ಶ್ಲೋಕಗಳನ್ನು ಮಾತ್ರ ತಿಳಿಯೋಣ. ಜಲೇ ಪೀತೆ ಪೀತೆ ಮನಸಿ ಚ ಶುಚಿತ್ವಂ ಜನಕಜಾಭಿರಾಮೇ ಶ್ರೀರಾಮೇ ಮತಿರಿತಿ ಭವೇಸ್ಮಿನ್ನಪಿ ಭವೇತ್ ಸುಮೂರ್ಧನ್ಯೇ ಮೂರ್ಧ್ಯನ್ಯನಿಮಿಷಪುಷೋ ಬಿಭ್ರತಿ ಚ ಯತ್ ಸಸೋಮೇ
ಸೋಮೇ ಸತ್ಯವಿಕುಲಲಲಾಮೇ ಯದಭವತ್. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನದ ಶೈಲಿಯೆಲ್ಲ ಹೇಗಿದೆ ಅಂದರೆ, ಅವರ ಗ್ರಂಥಗಳ ರಚನಾ ಶೈಲಿ ಪ್ರಾಯ ಅವರ ವಾಕ್ಯಗಳಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ವ್ಯಾಖ್ಯಾನದ ಸಹಾಯ ಬೇಕು. ಹಾಗೇ ಅರ್ಥವಾಗೋದಿಲ್ಲ. ಅಷ್ಟು ಗಂಭೀರವಾದ ಶೈಲಿಯಲ್ಲಿ ಅವರು ನಿರೂಪಣೆ ಮಾಡುವಂತಹ ರೀತಿ. ಗಂಗೆಯನ್ನು ದಾಟಬೇಕು ಅಂದರೆ ಕಾಶಿಯಲ್ಲಿ ನಾವು ಬಿಂದು ಮಾಧವನ ದರ್ಶನಕ್ಕೆ ಹೋಗಬೇಕು, ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು ಅಂದರೆ ನದಿ ಮೂಲಕವಾಗಿ ಹೋಗುವುದಾದರೆ ದೋಣಿಯಲ್ಲೇ ಹೋಗ್ಬೇಕು. ಈಸು ಬಿದ್ದು ಹೋಗ್ತೀವಿ ಅಂದರೆ ಸಾಧ್ಯ ಇಲ್ಲ. ಹೋಗ್ಬೋದು, ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಹೋಗೇ ಬಿಡೋದಷ್ಟೆ. ಆದರೆ ಹೋಗಿ ತಿರುಗಿ ಬರಬೇಕು ಅಂತ ಅಪೇಕ್ಷೆ ಇದ್ದರೆ ದೋಣಿಯಲ್ಲೇ ಹೋಗಬೇಕು. ಗಂಗೆಯನ್ನು ದಾಟುವುದಕ್ಕೆ ಹೇಗೆ ದೋಣಿ ಬೇಕೋ ಹಾಗೆ ಸತ್ಯಧರ್ಮತೀರ್ಥರ ವಾಗ್ಗಂಗೆಯನ್ನು ನಾವು ತಿಳಿಯಬೇಕು ಅಂದರೆ ವ್ಯಾಖ್ಯಾನವೆಂಬ ದೋಣಿಯ ಅವಶ್ಯಕತೆ ಇದ್ದೇ ಇರುತ್ತೆ. ಅಷ್ಟು ಗಂಭೀರವಾದ ಶೈಲಿಯಲ್ಲಿ ನಿರೂಪಣೆ ಮಾಡ್ತಾರೆ. ಜಲೇ ಪೀತೆ ಪೀತೆ ಮನಸಿ ಚ ಶುಚಿತ್ವಂ. ಒಂದೊಂದು ಹನಿ ನೀರು ಕುಡಿದ್ರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಶುಚಿತ್ವ, ಉತ್ತಮವಾದಂತಹ ಪಾವಿತ್ರ್ಯ ಬರ್ತದೆ. ಮನಸ್ಸಿ ಶುಚಿತ್ವಂ ಇತೆ, ಶುಚಿತ್ವಮಪಿ ಇತೆ, ಅಪೀತೆ ಅಂತ ಅನಿಸ್ತದೆ, ಅಪಿ ಇತೆ ಪದಚ್ಛೇದ. ಜಲೇ ಪೀತೆ, ಒಂದು ಹನಿ ಗಂಗಾ ಜಲವನ್ನು ಭಕ್ತಿಯಿಂದ ಪಾನ ಮಾಡಿದರೆ, ಪಾನ ಮಾಡುವಾಗ ಅನುಸಂಧಾನ ಇರಬೇಕು. ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೀ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ಒಂದೊಂದು ಕಣಗಳಲ್ಲಿ ಪರಮಾತ್ಮ ಸಚ್ಚಿದಾನಂದ ರೂಪಿಯಾಗಿ ಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಆ ಭಗವಂತನೇ ನನಗೆ ಮಾಂಗಲ್ಯವನ್ನು ಕೊಡ್ತಾನೆ, ಪಾವಿತ್ರ್ಯವನ್ನು ಕೊಡ್ತಾನೆ, ಪಾಪಗಳನ್ನು ಪರಿಹಾರ ಮಾಡುತ್ತಾನೆ. ಈ ಅನುಸಂಧಾನದಿಂದ ಗಂಗೆಯ ಜಲವನ್ನು ನಾವು ಪಾನ ಮಾಡಿದರೆ ಆಗ ಬರೀ ನೀರಡಿಕೆಯಾಗಿತ್ತು, ಶಾಂತ ಆಯಿತು, ತಂಪಾಯಿತು ಅಂತ ತಿಳಿಯಬಾರದು. ನಮ್ಮ ಮನಸ್ಸು ಶುಚಿಯಾಯಿತು, ಪವಿತ್ರವಾಯಿತು, ಮನಸ್ಸಿನಲ್ಲಿರುವ ಪಾಪಗಳೆಲ್ಲ ಹೋದವು, ಅಂತಃಕರಣ ಶುದ್ಧವಾಯಿತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ತಿಳಿಸ್ತಾರೆ. ಜಲೇ ಪೀತೆ ಪೀತೆ ಮನಸ್ಸಿ ಚ ಶುಚಿತ್ವಂ. ಸರಿ, ಮನಸ್ಸು ಶುದ್ಧ ಆಯಿತು. ಶುದ್ಧವಾದ ಮನಸ್ಸಿನಿಂದ ಆಗುವ ಲಾಭ ಏನು? ಮನಸ್ಸು ಶುದ್ಧ ಆಗೋದು ಅಂದರೆ ಏನು? ಪಾಪಗಳೆಲ್ಲ ಹೋಗೋದು. ಪಾಪ ಹೋಯ್ತು, ಕಾಮಕ್ರೋಧಾದಿ ದೋಷಗಳು ಹೋದವು, ಮನಸ್ಸು ಶುದ್ಧ ಆಯಿತು. ಅದರಿಂದ ಆಗುವ ಲಾಭ ಏನು? ಜನಕಜಾಭಿರಾಮೇ ಶ್ರೀರಾಮೇ ಮತಿರಿತಿ ಭವೇಸ್ಮಿನ್ನಪಿ ಭವೇತ್. ಮುಂದಿನ ಜನ್ಮದಲ್ಲಿ ಅಲ್ಲ, ಮುಂಬರುವ ಜನ್ಮಗಳಲ್ಲಿ ಅಲ್ಲ, ಇದೇ ಜನ್ಮದಲ್ಲಿ ಆ ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ ದೃಢವಾದ ಭಕ್ತಿ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಅದಕ್ಕೆ ಮನಸ್ಸು ಹದ ಆಗಿರುತ್ತೆ. ಒಂದು ಹನಿ ಗಂಗಾ ಜಲವನ್ನು ಪಾನ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಏನೊಂದು ಪಾವಿತ್ರ್ಯ ಬರುತ್ತೆ ಅಂದರೆ ಆ ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ ದೃಢವಾದ ಭಕ್ತಿಯನ್ನು ಮಾಡುವಂತೆ ನಮ್ಮ ಮನಸ್ಸು ತಯಾರಾಗುತ್ತೆ. ಬೇಕಾದಷ್ಟು ಸಲ ಗಂಗಾ ನೀರು ಕುಡಿದೀವಿ, ಗಂಗಾದೊಳಗೆ ಬೇಕಾದಷ್ಟು ಮುಳುಗೀವಿ, ನಮಗೇನು ಭಕ್ತಿ ಬಂದಿಲ್ಲ ಅಂತ ಕೆಲವರು ಅನ್ಬಹುದು. ಅದು ನಿಜ. ಮೊದಲನೇದಾಗಿ ವ್ಯರ್ಥ ಆಗಿರೋದಿಲ್ಲ. ಶ್ರದ್ಧೆಯಿಂದ ಮುಳುಗಿದ್ರೆ ಅಷ್ಟು ಪುಣ್ಯ ಬಂದಿರ್ತದೆ, ಅಷ್ಟು ಪಾಪ ಹೋಗಿರ್ತದೆ, ತಕ್ಕ ಮಟ್ಟಿಗೆ ಭಕ್ತಿಯೂ ಬಂದಿರ್ತದೆ. ಆದರೆ ಅದೆಷ್ಟು ಅನುಸಂಧಾನದಿಂದ, ಶ್ರದ್ಧಾ ವಿಶ್ವಾಸಗಳಿಂದ ಆ ಗಂಗಾ ಮಹಿಮೆಯನ್ನು ತಿಳಿದು, ಗಂಗಾ ಜನಕನ ಮಹಿಮೆಯನ್ನು ತಿಳಿದು ಭಕ್ತಿಯಿಂದ ನಾವು ಮಾಡ್ತೇವೋ ಅಷ್ಟು ವಿಶೇಷವಾಗಿ ಅದರಿಂದ ಲಾಭವನ್ನು ನಾವು ಪಡೆದುಕೊಳ್ಳಬಹುದು ಅನ್ನುವುದನ್ನು ಮರೆಯಬಾರದು. ಅದು ಯಾಕೆ ಅಂದರೆ, ಏನದು ರುದ್ರದೇವರಿಗೆ ಶ್ರೀರಾಮಚಂದ್ರನಲ್ಲಿ ಭಕ್ತಿ, ಎಷ್ಟು ಭಕ್ತಿ, ಕ್ಷಣ ಬಿಡೋದಿಲ್ಲ. ಅಖಂಡವಾಗಿ ರಾಮತಾರಕ ಮಂತ್ರವನ್ನು ಜಪ ಮಾಡುತ್ತಾರೆ. ತಾವು ಮಾಡುವುದಲ್ಲ,
ಇನ್ನೊಬ್ಬರಿಗೂ ಉಪದೇಶ ಮಾಡುತ್ತಾರೆ. ಉಮಾದೇವಿಯನ್ನು ಆರಂಭ ಮಾಡಿಕೊಂಡು ನೇರವಾಗಿ ತನ್ನ ಮಡದಿಯಾದ ಉಮಾದೇವಿಗೆ ಉಪದೇಶ ಮಾಡುವುದನ್ನು ಆರಂಭ ಮಾಡಿಕೊಂಡು ಯೋಗ್ಯರಾದ ಎಲ್ಲ ಸಜ್ಜನರಿಗೆ, ಎಲ್ಲ ಭಕ್ತರಿಗೆ ಉಪದೇಶವನ್ನು ಮಾಡುತ್ತಾರೆ. ತಾರಕ ಮಂತ್ರವನ್ನು ಸ್ವಯಂ ರುದ್ರದೇವರು ತಾವು ನಿರಂತರ ಜಪ ಮಾಡುತ್ತಾರೆ. ರಾಮಮಯ ಅವರ ಜೀವನ, ಅಷ್ಟು ಶ್ರೀರಾಮಚಂದ್ರನಲ್ಲಿ ಭಕ್ತಿ. ವೈಷ್ಣವಾನಾಂ ಯಥಾಶಂಭು ಅಂತ, ಅಂತಹ ದೃಢವಾದ ಭಕ್ತಿಯನ್ನು ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ ಮಾಡ್ತಾರೆ ರುದ್ರದೇವರು. ಯಾಕೆ ಅಂದರೆ ಆ ಪರಮಾತ್ಮನ ಪಾದೋದಕವನ್ನು, ಗಂಗೆಯನ್ನು ಯಾವಾಗಲೂ ತಲೆಯ ಮೇಲೆ ಧಾರಣೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಯಾವಾಗಲೂ ಶ್ರೀರಾಮಚಂದ್ರನಲ್ಲಿಯೇ ಮನಸ್ಸಿದೆ ಅಂತ. ಸುಮೂರ್ಧನ್ಯೇ ಮೂರ್ಧನ್ಯ ನಿಮಿಷ ಪುಷೋ ಬಿಭ್ರತಿ ಚಯತ್ ಸ ಸೋಮೇ ಸೋಮೇ ಅನಿಮಿಷ ಪುಷಃ, ದೇವತೆಗಳಿಗೆ ಒಡೆಯನಾಗಿರುವಂತಹ ಇಂದ್ರ, ಅವನಿಗೂ ಉತ್ತಮರಾದಂತಹ ರುದ್ರದೇವರು. ಸುಮೂರ್ಧನ್ಯೇ, ಅವರ ಮೂರ್ಧನಿ, ಇಂದ್ರನಿಗಿಂತಲೂ ಉತ್ತಮರಾದ ರುದ್ರದೇವರ ತಲೆಯ ಮೇಲೆ ಇವತ್ತಿಗೂ ಚಂದ್ರ ಇದ್ದಾನೆ. ತಲೆಯ ಮೇಲೆ ಬರೀ ತಂಪು ಮಾಡಿಕೊಳ್ಳುವುದಕ್ಕೆ ಗಂಗೆಯನ್ನು ಇಟ್ಟುಕೊಂಡಿದ್ದಾರೆ ಅಂತ ತಿಳ್ಕೋಬೇಡಿ. ತಂಪು ಮಾಡಲಿಕ್ಕೆ ಚಂದ್ರ ಇದ್ದಾನೆ. ಸಸೋಮೇ, ಸೋಮ ಇದ್ದಾನೆ ತಲೆಯ ಮೇಲೆ. ಆದರೂ ಆ ರುದ್ರದೇವರ ತಲೆಯ ಮೇಲೆ ಯಾವ ಕಾರಣ ಗಂಗೆ ಹೋಗಿ ಕುಳಿತಿದ್ದಾಳೋ ಆ ಕಾರಣಕ್ಕಾಗಿ ಅವಿಕುಲ ಲಲಾಮೆ, ಅವಿ ಅಂದರೆ ಸೂರ್ಯ, ಅವಿಕುಲ ಲಲಾಮ ಅಂದರೆ ಸೂರ್ಯ ಕುಲದಲ್ಲಿ ಉತ್ತಮನಾದ ಸೂರ್ಯವಂಶದಲ್ಲಿ ಅವತಾರ ಮಾಡಿದ ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರನಲ್ಲಿ ಅವರಿಗೆ ಅಪಾರವಾದ ಭಕ್ತಿ. ಪದ್ಮಪುರಾಣದಲ್ಲಿ, ಉತ್ತರಾಖಂಡದಲ್ಲಿ ಬಹಳ ವರ್ಣನೆ ಮಾಡ್ತಾರೆ ರುದ್ರದೇವರು. ಎಲ್ಲ ಇತಿಹಾಸ, ಎಲ್ಲ ಪುರಾಣ, ಎಲ್ಲ ವೇದಗಳ ಸಾರ ಶ್ರೀರಾಮ ಅನ್ನುವ 3 ಅಕ್ಷರಗಳಲ್ಲಿದೆ, ರಾಮ ಎಂಬ 2 ಅಕ್ಷರಗಳಲ್ಲಿದೆ. ಯಾವ ವೇದ ಇತಿಹಾಸ ಪುರಾಣಗಳನ್ನು ಓದದೇ ಇದ್ದರೂ ಕೂಡ ಶ್ರೀರಾಮ 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 ರಾಮ 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 ಅಂತ ಹೇಳ್ತಾ ಇದ್ರೆ ಸಾಕು, ಎಲ್ಲವನ್ನೂ ಪಾರಾಯಣ ಮಾಡಿದ ಫಲ ಬರ್ತದೆ ಅಂತ ರುದ್ರದೇವರು ಉಮಾದೇವಿಗೆ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದು. ವಾಸುದೇವ ಸಹಸ್ರನಾಮವನ್ನು ಉಪದೇಶ ಮಾಡುತ್ತಾರೆ. ಆ ವಾಸುದೇವ ಸಹಸ್ರನಾಮ ಅದ್ಭುತವಾದ ಭಗವಂತನ ನಾಮಗಳ ಒಂದು ಸಂಗ್ರಹ. ಅದನ್ನು ಉಪದೇಶ ಮಾಡಿ ಅಂತಾರೆ. ಈ ಎಲ್ಲ ಸಹಸ್ರನಾಮದ ಸಂಗ್ರಹ ರಾಮಶಬ್ದದಲ್ಲಿದೆ ಅಂತಾರೆ. ಮತ್ತೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೇ. ಆ ಸಂಬೋಧನೆ ಹೇಗೆ ಮಾಡುತ್ತಾರೆ ನೋಡ್ರಿ ಉಮಾದೇವಿಗೆ. ಮನೋರಮೆ ವರಾನನೆ ಅಂತ ಅಲ್ಲಿ ಉಪದೇಶ ಮಾಡುವಾಗ ಅವಳ ಸೌಂದರ್ಯವನ್ನು ವರ್ಣನೆ ಮಾಡ್ತಾರಲ್ಲ ಇವರು. ವರಾನನೆ, ಮನೋರಮೆ, ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತ. ಅವಳ ಸೌಂದರ್ಯದ ವರ್ಣನೆ ಎಲ್ಲಿ ಬಂದಿದೆ? ಅಲ್ಲಿ ಸೌಂದರ್ಯದ ವರ್ಣನೆ ಮಾಡಲೇ ಇಲ್ಲ. ವರಾನನೆ, ನಿನ್ನ ಮುಖ ಬಹಳ ಶ್ರೇಷ್ಠವಾದ ಮುಖ. ಯಾಕೆ ನಿನ್ನ ಮುಖ ಶ್ರೇಷ್ಠವಾದ ಮುಖ ಅಂದರೆ, ಏನೋ ಜಗಳಾಡಲಿಕ್ಕೆ ಬಂದಿಲ್ಲ. ಗಂಡನ ಜೊತೆಗೆ ಕೆಲವರು ಜಗಳಾಡ್ತಾರೆ ಬೆಳಗ್ಗೆ ಎದ್ದು ಕೂಡಲೇ. ಅದ್ಯಾಕೆ ಇದ್ಯಾಕೆ ಅಂತ ಜಗಳಾಡ್ಲಿಕ್ಕೆ ಬಂದವಳಲ್ಲ. ಯಾಕೆ ಸ್ಮಶಾನವಾಸ ಅಂತ ಕೇಳಿಲ್ಲ. ಏನು ಮಂತ್ರದ ಜಪ ಮಾಡ್ತಾ ಇದ್ದೀರಿ, ನನಗಿಷ್ಟು ಹೇಳ್ರಿ ಅಂತ ನಿನ್ನ ಮುಖದಿಂದ ಕೇಳಿದೆ ಅಲ್ಲ, ಅದು ಎಂಥ ಮುಖ. ವರಾನನೆ ಎಂದರು. ಅಷ್ಟು ಕೇಳಿದ್ದಕ್ಕೆ ನನ್ನ ಮನಸ್ಸಿಗೆ ಆನಂದ ಆಗಿದೆ. ಇಂಥ ಹೆಂಡತಿ ಸಿಕ್ಕಳಲ್ಲ, ರಾಮನಾಮದ ಮಹಿಮೆಯನ್ನು ಕೇಳಿ ತಿಳಿದುಕೊಳ್ಳುವ ಹೆಂಡತಿ ನನಗೆ ಸಿಕ್ಕಳಲ್ಲ ಅಂತ ನನ್ನ ಮನಸ್ಸಿಗೆ ಆನಂದ ಆಗಿದೆ ಎನ್ನುವುದಕ್ಕೆ ಮನೋರಮೆ ಎಂದರು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಆ ವಾಸುದೇವ ಸಹಸ್ರನಾಮಗಳ ಸಂಪೂರ್ಣವಾದ ಸಾರ ರಾಮನಾಮದಲ್ಲಿದೆ ಎಂದು. ಇಷ್ಟು ರಾಮನೊಳಗೆ ತನ್ಮಯರಾಗಿ ಶ್ರೀರಾಮನ ಸ್ಮರಣೆಯನ್ನು ಮಾಡ್ತಾರಲ್ಲ ರುದ್ರದೇವರು, ಅದು ಈ ಭಗವಂತನ ಪಾದೋದಕದ ಮಹಿಮೆ. ಅಂಥ ಪಾದೋದಕವನ್ನು ಒಂದನಿ ನಾವು ಪಾನ ಮಾಡಿದರೆ ಸಾಕು. ರುದ್ರದೇವರ ಮಹಾನುಭಾವರು, ದೇವೋತ್ತಮರು. ಅವರದು ಮೇರು ಪರ್ವತ ಆದರೆ ನಮ್ಮದು ಪರಮಾಣುವೋ, ಪರಮಾಣುವಿನೊಳಗೆ ಅನಂತ ಭಾಗವೋ. ಅಷ್ಟಲ್ಪವಾದ ಭಕ್ತಿಯಾದರೂ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನಮಗೆ ಭಗವಂತ ಕೊಡ್ತಾನೆ.
ಅನ್ನೋ ಶ್ರದ್ಧೆಯಿಂದ ನಾವು ಪಾನ ಮಾಡಬೇಕು. ಜೊತೆಗೆ ಆ ವಿಧವಾದ ಅನುಸಂಧಾನವನ್ನು ಮಾಡಬೇಕು. ಪರಮಾತ್ಮನ, ಬ್ರಹ್ಮದೇವರ, ರುದ್ರದೇವರ ಮೂರೂ ದೇವತೆಗಳ ಸಂಬಂಧ ಇರುವಂತಹ ಒಂದು ವಿಶಿಷ್ಟವಾದ ಜಲ ಅಂತ ಆ ಗಂಗೆಯನ್ನು ನೋಡಿ. ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಕಷ್ಟ, ಇನ್ನೂ ಬಹಳ ಇದೆ. ಮುಂದೆ ಒಂದು ಶ್ಲೋಕ ನಾನು ಹೇಳಿದೆ, ಇಷ್ಟು ಕಷ್ಟ ಇದೆ ಅಂದರೆ ಅದನ್ನಷ್ಟು ಸಹಜವಾಗಿ ಅವರು ಶ್ಲೋಕವನ್ನು ಮಾಡ್ತಾ ಹೋಗಬೇಕು ಅಂದರೆ ಏನಿರಬಹುದು ಅವರ ಪಾಂಡಿತ್ಯದ ಪರಾಕಾಷ್ಠೆ. ಜೊತೆಗೆ ಭಕ್ತಿ, ಬರೀ ಪಾಂಡಿತ್ಯ ಇಲ್ಲ ಇದರೊಳಗೆ, ಬರೀ ಪಾಂಡಿತ್ಯ ಇಲ್ಲ, ಭಕ್ತಿ ಇದೆ. ಆ ಗಂಗೆಯನ್ನು ಅಷ್ಟು ಭಕ್ತಿಯಿಂದ ಕಾಣ್ತಾ ಇದ್ದಾರೆ. ಗಂಗೆಯೊಳಗೆ ಸ್ನಾನ ಮಾಡಿದರೆ ಸಾಕು, ಸ್ನಾನ ಮಾಡೋದರಿಂದಲೇ ನಮಗೆ ಮೋಕ್ಷವೇ ಆಗತ್ತೆ, ಇನ್ನೇನು ಬೇಕಾಗಿಲ್ಲ ಅನ್ನೋ ತರಹ ಆ ಗಂಗೆಯ ವರ್ಣನೆಯನ್ನು ಕವಿಗಳು ಮಾಡಿದ್ದಾರೆ. ಆದರೆ ಸತ್ಯಧರ್ಮ ತೀರ್ಥರು ಅದಕ್ಕೆ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಸೋಪಾನವನ್ನು ತೋರಿಸಿಕೊಟ್ರು. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮೋಕ್ಷವಾಗತ್ತೆ ಸರಿ, ಆದರೆ ನೇರವಾಗಿ ಮೋಕ್ಷ ಆಗೋದಿಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅಥವಾ ಗಂಗಾಜಲ ಪಾನ ಮಾಡಿದರೆ ಮನಸ್ಸು ಶುದ್ಧ ಆಗುತ್ತೆ, ವಿಷ್ಣುವಿನಲ್ಲಿ ಭಕ್ತಿ ಬರ್ತದೆ, ಆ ಭಕ್ತಿಯಿಂದಲೇ ಮೋಕ್ಷ ಆಗೋದು ಹೊರತು ನೇರವಾಗಿ ಸ್ನಾನ ಮಾಡಿದ ಮಾತ್ರಕ್ಕೆ ಮೋಕ್ಷ ಅಲ್ಲ ಅಂತ ಸತ್ಯಧರ್ಮ ತೀರ್ಥರು ಅದರ ಸ್ಪಷ್ಟೀಕರಣವನ್ನು ಮಾಡಿ ತೋರಿಸ್ತಾರೆ. ಯಾಕಂದರೆ ಮೇಲ್ನೋಟಕ್ಕೆ ನೋಡಿದರೆ ಜಡಾನ್ ಅಂಧಾನ್ ಪಂಗೂನ್ ಪ್ರಕೃತಿ ಬಧಿರಾನುಕ್ತಿ ವಿಕಲಾನ್ ಗ್ರಹಗ್ರಸ್ತಾನಸ್ತಾಖಿಲ ದುರಿತ ನಿಸ್ತಾರ ಸರಣೀನ್ ನಿಲಿಂಪೈರ್ನಿರ್ಮುಕ್ತಾನಪಿ ಚ ನಿರಯಾಂತರ್ನಿಪತತೋ ನರಾನಂಬತ್ರಾತುಂ ತ್ವಮಿಹ ಪರಮಂ ಭೇಷಜಮಸಿ. ಜಡಾನ್ ಮದಡರು, ಕುರುಡರು, ಕುಂಟರು, ಕೈಯಿಲ್ಲದವರು, ಮೂಕರು, ನಾನಾ ವಿಧವಾದಂತಹ ಅಂಗವೈಕಲ್ಯ ಇದ್ದವರು, ಮನೋದೋಷ ಇದ್ದವರು, ಪಾಪಿಗಳು, ಇನ್ನೇನು ಮಾಡಿದರೂ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಯನ್ನು ಮುಟ್ಟಿದ್ದೀರಿ ಅಂತ ದೇವತೆಗಳು ಯಾವ ಕೇಸನ್ನು ಹಿಡಿಯದೆ ಆಚೆಗೆ ತಳ್ಳಿದ್ದಾರೆ. ಇನ್ನೇನೂ ಗತಿ ಇಲ್ಲ ಅಂತ ನರಕದೊಳಗೆ ಬೀಳ್ತಾ ಇದ್ದಾರೆ. ಅಂಥವರು ಬಾಯಿಯಿಂದ ಗಂಗಾ ಅಂದರೆ ಉದ್ಧಾರ ಮಾಡ್ತಾಳೆ ತಾಯಿ ಗಂಗೆ ಅಂತ ಕವಿ ವರ್ಣನೆ ಮಾಡಿದ್ದಾನೆ ಜಗನ್ನಾಥ ಪಂಡಿತ. ಗಂಗೆಯ ಮಹಿಮೆ ಇದ್ದದ್ದು ಸತ್ಯ, ಆದರೆ ನೇರವಾಗಿ ಗಂಗೆ ಉದ್ಧಾರ ಮಾಡ್ತಾಳ? ಗಂಗಾ ಸ್ಮರಣೆಯಿಂದ, ಗಂಗಾಜಲ ಪಾನದಿಂದ, ಗಂಗಾ ಸ್ನಾನದಿಂದ, ದರ್ಶನದಿಂದ ಪುಣ್ಯ ಇದೆ ನಿಜ, ನೇರವಾಗಿ ಅದರಿಂದಲೇ ಮೋಕ್ಷ ಅನ್ನುವುದನ್ನು ಶ್ರೀಮದ್ ಆಚಾರ್ಯರು ವಿಮರ್ಶೆ ಮಾಡಿ ನಿರ್ಣಯ ಮಾಡಿ ಹೇಳ್ತಾರೆ. ಅವಶ್ಯವಾಗಿ ಮೋಕ್ಷ ಸಾಧನ ಸಾಕ್ಷಾತ್ತಲ್ಲ, ಅದರಿಂದ ಮನಸ್ಸಿನ ಶುದ್ಧಿಯಾಗ್ತದೆ, ತತ್ವಜ್ಞಾನ ಗುರುಗಳ ಉಪದೇಶದಿಂದ ಬರ್ತದೆ. ಆಮೇಲೆ ವಿಶೇಷವಾಗಿ ಅದನ್ನು ದೃಢ ಮಾಡಿಕೊಂಡು ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನ ಪಡೆದುಕೊಂಡು ಅತಿ ಪರಿಪಕ್ವ ಭಕ್ತಿಯನ್ನು ಪಡೆದ ಮೇಲೆ ಆ ಭಕ್ತಿಯಿಂದಲೇ ಮೋಕ್ಷ ಅನ್ನುವಂತಹ ತತ್ವವನ್ನು ಮರೆಯಬಾರದು ಅನ್ನುವ ಎಚ್ಚರವನ್ನು ಸಿದ್ಧಾಂತಕ್ಕನುಗುಣವಾಗಿ ಕೊಡ್ತಾ ಗಂಗೆಯ ಮಹಿಮೆಯನ್ನೂ ತಿಳಿಸಿಕೊಟ್ಟ ಮಹಾನುಭಾವರು ಶ್ರೀಮತ್ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಜಲೇ ಪೀತೆ ಪೀತೆ ಮನಸಿ ಚ ಶುಚಿತ್ವಂ ಜನಕಜಾಭಿರಾಮೇ. ಗಂಗಾ ಜಲದ ಪಾನ ಮಾಡಿದರೆ ಆನಂದ ಆಗ್ತದೆ, ಅದೇನೋ ಒಂದು ಆನಂದ ಆಗ್ತದೆ, ನಮಗೇನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತದೆ. ಅದಕ್ಕೆ ಕಾಶಿಗೆ ಹೋಗ್ತೀವಿ, ಹರಿದ್ವಾರಕ್ಕೆ ಹೋಗ್ತೀವಿ ಅಂತ ಇಷ್ಟೇ ಅನ್ನಬಾರದು. ಅವಶ್ಯವಾಗಿ ಯಾತ್ರೆಗೆ ಹೋಗಬೇಕು, ದರ್ಶನನೂ ಮಾಡಬೇಕು, ಸ್ನಾನನೂ ಮಾಡಬೇಕು, ಪಾನನೂ ಮಾಡಬೇಕು, ಇಲ್ಲ ಅಂತಲ್ಲ. ಆದರೆ ಬರೀ ಪಾನ ಮಾಡಿದರೆ ನಮಗೇನೋ ಆನಂದ ಆಗ್ತದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ಅಷ್ಟಕ್ಕೆ ಹೋಗ್ತೀವಿ ಅಂತಂದರೆ ಏನದರ ಅರ್ಥ? ಇಷ್ಟೇನಾ? ಒಂದು ನೀರು ಕುಡಿಯೋದರಿಂದ ಆಗುವ ಸಾಮಾನ್ಯ ಆನಂದಕ್ಕೋಸ್ಕರ ಹೋಗೋದಾ? ಅಲ್ಲ ಅನ್ನುವುದನ್ನು ಸತ್ಯಧರ್ಮ ತೀರ್ಥರು ತೋರಿಸಿಕೊಟ್ರಿ. ಇಲ್ಲಿ ನೀರು ಕುಡಿಯೋದರಿಂದ ನಮಗೇನೋ ಒಂದು ತೃಪ್ತಿ ಆಗ್ತದೆ, ಈ ನಮ್ಮೂರು ನೀರೇ ಗಂಗಾ ನೀರು ಕುಡಿಬೇಕು,
ಹೇಳೋದು ಗಂಗಾ ಸ್ನಾನ ತುಂಗಾಪಾನ ಅಂತಾರೆ, ಇರಲಿ. ಆದರೆ ಆ ಗಂಗಾಜಲದ ಪಾನದಿಂದಲೂ ಒಂದು ಅದ್ಭುತವಾದ ಆನಂದ ಆಗ್ತದೆ, ತೃಪ್ತಿ ಆಗ್ತದೆ, ಆಗೋದು ಸತ್ಯ. ಆದರೆ ಆ ತಾತ್ಕಾಲಿಕವಾದ ಆನಂದ ಆಗ್ತದೆ ಎನ್ನುವುದಕ್ಕೆ ಮಾತ್ರ ನಾವು ಗಂಗಾ ಯಾತ್ರೆಗೆ ಹೋಗ್ತೇವೆ ಅಂತನಬಾರದು. ಆ ಆನಂದ ಆಗತ್ತೆ, ಆನಂದ ಆಗಬೇಕು, ಅದರಿಂದ ಮುಂದೆ ಭಗವಂತನಲ್ಲಿ ಭಕ್ತಿ ಬರಬೇಕು ಅನ್ನುವುದನ್ನು ಮರೆಯಬಾರದು ಅನ್ನುವುದನ್ನು ಸತ್ಯಧರ್ಮರು ಇಲ್ಲಿ ತೋರಿಸ್ತಿದ್ರು. ಆನಂದ ಆಗತ್ತೆ ಅಂತ ಕವಿ ವರ್ಣನೆ ಮಾಡಿದ್ದಾನೆ. ಅಪಿಪ್ರಾಜ್ಯಂ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹಸಾ ವಿಲೋಲದ್ವಾ ನೀರಂ ತವ ಜನನಿ ತೀರಂ ಶ್ರಿತವತಾಂ ಸುಧಾತಸ್ವಾದೀಯ ಸಲಿಲಭರಮಾ ತೃಪ್ತಿ ಪಿಬತಾಂ ಜನಾನಾಮಾನಂದ ಪರಿಹಸತಿ ನಿರ್ವಾಣ ಪದವೀ. ಅವನು ವರ್ಣನೆ ಮಾಡುತ್ತಾನೆ, ದೊಡ್ಡ ರಾಜ್ಯ, ದೊಡ್ಡ ಸಾಮ್ರಾಜ್ಯ, ಶ್ರೀಮಂತಿಕೆ, ಐಶ್ವರ್ಯ, ಅಧಿಕಾರ, ಪ್ರಜೆಗಳು, ಮಂತ್ರಿಗಳು ಎಲ್ಲ ಇರುತ್ತದೆ. ಆದರೆ ಪ್ರಾಚೀನ ಕಾಲದ ರಾಜರು ಒಂದು ವಯಸ್ಸಾದ ಮೇಲೆ ತಾವು ತಮ್ಮ ರಾಜ್ಯದೊಳಗೆ ಆಸಕ್ತರಾಗದೆ ಮಕ್ಕಳಿಗೆ ಅದನ್ನು ಒಪ್ಪಿಸಿ ಎಲ್ಲ ಬಿಟ್ಟು ಗಂಗಾ ತೀರದಲ್ಲಿ ಬಂದು ಸಾಧನೆಯನ್ನು ಮಾಡ್ತಾ ಇದ್ರು. ಆ ಗಂಗಾ ತೀರಕ್ಕೆ ಬಂದು ಅಪಿಪ್ರಾಜ್ಯಂ ರಾಜ್ಯಂ ತೃಣಮಿವ ಪರಿತ್ಯಜ್ಯ, ಸಮಗ್ರವಾದ ರಾಜ್ಯಕ್ಕೆ ತುಳಸಿ ದಳ ಇಟ್ಟು ಪರಿತ್ಯಾಗ ಮಾಡಿ ವಿರಕ್ತರಾಗಿ ಬಂದು ಗಂಗಾ ತೀರದೊಳಗೆ ಸಾಧನೆಯನ್ನು ಮಾಡ್ತಾ ಏನೊಂದು ಆಚಮನ ಮಾಡ್ತಾ ಇದ್ರಲ್ಲ, ಆಗೇನವರಿಗೆ ಆನಂದ ಆಗ್ತಿತ್ತೋ ಆ ಆನಂದ ಮೋಕ್ಷಾನಂದವನ್ನು ತಿರಸ್ಕಾರ ಮಾಡ್ತಿತ್ತಂತೆ, ಧಿಕ್ಕಾರ ಮಾಡ್ತಿತ್ತಂತೆ. ಅಂಥ ಆನಂದ ಆ ಗಂಗಾಜಲದ ಪಾನದಿಂದ ಆಗುವ ಆನಂದ ಅಂತ. ಪರಿಹಸತಿ ನಿರ್ವಾಣ ಪದವೀಂ, ಮೋಕ್ಷವನ್ನೇ ಪರಿಹಾಸ ಮಾಡುವ, ಅಪಹಾಸ ಮಾಡುವ, ಧಿಕ್ಕರಿಸುವ, ತಿರಸ್ಕರಿಸುವ ಆನಂದ ಗಂಗಾಜಲದ ಪಾನದಿಂದ ಬರುವ ಆನಂದ ಅಂತ. ಇಷ್ಟಕ್ಕೆ ಗಂಗಾಜಲದ ಪಾನ ಮಾಡಬೇಡಿ, ಅಲ್ಲಿಗೆ ಮುಗಿಸಬೇಡಿ ಅಂತಾರೆ ಸತ್ಯಧರ್ಮರು. ಜನಕಜಾಭಿರಾಮೇ ಶ್ರೀರಾಮೇ ಮತಿರಿತಿ ಭವೇಸ್ಮಿನ್ನಪಿ ಭವೇತ್ ಸುಮೂರ್ಧನ್ಯೇ ಮೂರ್ಧನ್ಯ ನಿಮಿಷ ಪುಷೋ ಬಿಭ್ರತಿ ಚ ಯತ್ ಸ ಸೋಮೇ ಸೋಮೇ ಸತ್ಯವಿಕುಲಲಲಾಮೇ ಯದಭವತ್. ಅವನು ಹೇಳುವಾಗ ಜಗನ್ನಾಥ ಪಂಡಿತ ಸುಧಾತಸ್ವಾದೀಯ ಸಲಿಲಭರಮಾ ತೃಪ್ತಿ ಪಿಬತಾಂ, ಆ ಗಂಗಾಜಲದ ನೀರು ಎಷ್ಟು ಸಿಹಿ, ಎಷ್ಟು ಪಾವಿತ್ರ್ಯ, ಏನು ಆನಂದ ಕೊಡುತ್ತದೆ ಅಂದರೆ ಅಮೃತಕ್ಕಿಂತಲೂ ಹೆಚ್ಚು ರುಚಿ. ಶ್ರೀಮದಾಚಾರ್ಯರು ಒಂದು ಕಡೆಗಂತಾರೆ, ಅಮೃತದ ರುಚಿ ಅಂದರೆ ನಿಮಗೇನು ಬೇಕೋ ಆ ರುಚಿ ಇರ್ತದೆ. ಕೆಲವರೆಲ್ಲ ಅಮೃತ ಬಹಳ ಸಿಹಿ ಇದೆ ಅಂತ ತಿಳ್ಕೊಂಡರು. ಸಿಹಿ ಅಲ್ಲ, ಸಿಹಿ ಬೇಕು ಅಂದರೆ ಸಿಹಿ, ಕಹಿ ಬೇಕು ಅಂದರೆ ಕಹಿ, ಖಾರ ಬೇಕು ಅಂದರೆ ಖಾರ, ಎಲ್ಲ ರಸ, ಷಡ್ರಸಗಳಿವೆ ಅಮೃತಕ್ಕೆ ಅಂತ ಹೇಳಿದ್ದಾರೆ. ಹೀಗಾಗಿ ಸಕಲ ರಸಗಳಿಂದ ಕೂಡಿದ ಅಮೃತ ಅದು. ಅಂಥ ಅಮೃತ, ಅದಕ್ಕಿಂಥ ರುಚಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲ ರುಚಿ ಇದೆ. ಅಂಥ ಶ್ರೇಷ್ಠವಾದ ಅಮೃತ, ಅದಕ್ಕಿಂತ ರುಚಿಯಾದದ್ದು ಗಂಗಾಜಲ ಅಂತ. ಸುಧಾತಸ್ವಾದೀಯ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸುಧಾಪಾಠ ಹೇಳುವಾಗೇನು ಈ ಗಂಗಾಜಲ ಬಂತೋ ಆಗ ಎದ್ದೇನು ಗಂಗಾಲಹರಿಯನ್ನು ಮಾಡಿ ಸ್ತೋತ್ರವನ್ನು ಮಾಡಿದರು. ಸತ್ಯಪ್ರಿಯತೀರ್ಥರೇನು ಧಾಟಿ ಶ್ರೀ ಜಯತೀರ್ಥವರಿಯ ವಚಸಾಂ ಚೇಟೀಭವತ್ ಸ್ವರ್ಧುನಿ ಅಂತ ವ್ಯಾಖ್ಯಾನ ಮಾಡಿದರೋ, ಈ ರೀತಿ ಆ ಟೀಕಾಚಾರ್ಯರ ಧಾಟಿಗೆ ಗಂಗಾ ನದಿ ಇದು ಚೇಟಿ ಆಗ್ತದೆ ಅಂತ ಹೇಳುವ ಮೂಲಕ ಈ ವಾಕ್ಯದ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳಿ ಅಂತ ನಮಗೆ ಅರ್ಥ ಮಾಡಿಸಿಕೊಡ್ತಾ ಇದ್ದಾರೆ. ಸುಧಾತಸ್ವಾದೀಯ, ಸುಧಾಕ್ಕಿಂತಲೂ ಬಹಳ ಸಿಹಿಯಾಗಿದೆ ಅಂದರೆ ಆ ಅಮೃತಕ್ಕಿಂತಲೂ ಸಿಹಿಯಾಗಿರಬಹುದು, ನಮ್ಮ ಸುಧಾಕ್ಕಿಂತಲೂ ಸಿಹಿ ಅಲ್ಲ ಅದು ಅಂತ. ಸುಧಾತಸ್ವಾದೀಯ ಮತ್ತು ಹೇಳಿದಾರಲ್ಲ, ಸುಧಾತಸ್ವಾದೀಯ. ಸುಧಾತಸ್ವಾದೀಯ ಅಂದರೆ ಅಮೃತಕ್ಕಿಂತ ಬಹಳ ಸ್ವಾದು. ಈ ಸುಧಾ ಇದೆಯಲ್ಲ, ಶ್ರೀಮನ್ಯಾಯ ಸುಧಾ, ಈ ಸುಧಾಕ್ಕಿಂತಲೂ ಅದು ಸ್ವಾದವೋ, ಸುರಸವೋ, ಸ್ವರಸವೋ, ಸುರುಚಿಯೋ ಅಂದರೆ ಸುಧಾತಃ ಪಂಚಮಿ, ಲಬ್ಲೋಪನಿಮಿತ್ತ ಪಂಚಮಿ.
ಸುಧಾತಃ ಅಂದರೆ ಸುಧಾಧ್ಯಯನಂ ವಿಧಾಯ ಅಂತ ಅರ್ಥ. ಸುಧಾತಃ ಅಂದರೆ ಸುಧಾಕ್ಕಿಂತಲೂ ಅಲ್ಲ, ಸುಧಾದ ಅಧ್ಯಯನವನ್ನು ಮಾಡಿ ಶ್ರೀಮನ್ಯಾಯ ಸುಧಾ ಗ್ರಂಥದಿಂದ ವಿಷ್ಣು ಸರ್ವೋತ್ತಮತ್ವವನ್ನು ದೃಢವಾಗಿ ಮನಸ್ಸಿನೊಳಗೆ ತಿಳಿದುಕೊಂಡು ಅಂಥ ಸರ್ವೋತ್ತಮನಾದ ವಿಷ್ಣು ಒಂದೊಂದು ಕಣಗಳಲ್ಲಿದ್ದಾನೆ ಅಂತ ತಿಳಿದು ಆ ಜಲವನ್ನು ಕುಡಿದರೆ ಸುಧಾತಃ ಸ್ವಾದೀಯ ಸಲಿಲ ಭರಮಾ ತೃಪ್ತಿ ಪಿಬತಾಂ ಜನಾನಾಮಾನಂದ ಪರಿಹಸತಿ ನಿರ್ವಾಣ ಪದವೀಂ. ಇದು ಆ ಪಂಡಿತಕನ ಅರ್ಥ. ನಾವೇನು ಯಾವ ಕವಿಗಳನ್ನು ಬೈತಾ ಇಲ್ಲ. ಆ ವಾಕ್ಯಕ್ಕೆ ಹೀಗೆ ಅರ್ಥ: ಸುಧಾತಸ್ವಾದೀಯ ಸುಧಾಧ್ಯಯನಂ ವಿಧಾಯ ಚೇತ್ ಪೀಯತೆ ತಜ್ಜಲಂ ತದಾ ಸ್ವಾದೀಯ. ಸುಧಾತಸ್ವಾದೀಯ ಸಲಿಲ ಭರಮಾ ತೃಪ್ತಿ ಪಿಬತಾಂ ಜನಾನಾಮಾನಂದ ಪರಿಹಸತಿ ನಿರ್ವಾಣ ಪದವೀಂ. ಇಂತಹ ಅದ್ಭುತವಾದ ವ್ಯಾಖ್ಯಾನವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸತ್ಯಪ್ರಿಯ ತೀರ್ಥರು ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಜಗನ್ನಾಥ ಪಂಡಿತ ಗಂಗೆಗೆ ಕೇಳ್ತಾನೆ, ನಾನೇನೋ ತಪ್ಪು ಮಾಡಿ ಬಂದಿದ್ದೇನೆ, ಅಪರಾಧಗಳನ್ನು ಮಾಡಿದ್ದೇನೆ, ಎಲ್ಲ ನಿಜ, ಸಾಕಷ್ಟು ಪಾಪಗಳು ತಪ್ಪುಗಳು ನನ್ನ ಜೀವನದಲ್ಲಿ ನಡೆದು ಹೋಗಿವೆ, ಆಗಬಾರದ ಘಟನೆಗಳೆಲ್ಲ ನಡೆದಿವೆ. ಆದರೆ ಈಗ ನಿನ್ನ ಪಾದಕ್ಕೆ ಎರಗಿದ್ದೇನೆ, ನಿನ್ನ ತೀರಕ್ಕೆ ಬಂದಿದ್ದೇನೆ, ನೀನು ನನ್ನ ನೋಡದೆ ಮಾತಾಡಿಸದೆ ಉದ್ಧಾರ ಮಾಡದೆ ಇದ್ರೆ ನಾನಿನ್ನು ಎಲ್ಲಿ ಹೋಗಲಿ ಅಂತ ತವಾಲಂಬಾತ್ ಅಂಬಸ್ಫುರದ ಲಘುಗರ್ವೇಣ ಸಹಸಾ ಮಯಾ ಸರ್ವೇ ವಜ್ಞಾ ಸರಣಿ ಮಥ ನೀತಾಸುರಗಣಾ ಇದಾನೀಂ ಔದಾಸ್ಯಂ ಭಜಸಿ ಯದಿ ಭಾಗೀರಥಿ ತದಾ ನಿರಾಧಾರೋಹಾರೋದಿಮಿ ಕಥಯ ಕೇಶಾಮಿಹ ಪರಹ. ನೀನು ಉದಾಸೀನ ಮಾಡಿದರೆ ನಾನಿನ್ಯಾರ ಮುಂದೆ ಹೋಗಿ ಅಳ್ಳಿ ಇಂದ. ಅಳೋದಕ್ಕಾದರೂ ನನಗೊಂದು ಜಾಗ ಬೇಕಲ್ಲ. ನಾನು ಎಲ್ಲ ಕಡೆಗೆ ತಪ್ಪು ಮಾಡಿದೆ, ಎಲ್ಲರ ವಿರೋಧ ಕಟ್ಕೊಂಡೆ, ಎಲ್ಲರೂ ಒದ್ರು, ತಳ್ಳಿದರು, ನೂಕಿದರು, ಕುತ್ತಿಗೆ ಹಿಡಿದರು, ದಬ್ಬಿದರು, ಎಲ್ಲ ಸರಿ. ಆದರೆ ಕೊನೆಗೊಂದು ಆಶ್ರಯ ನೀನು ಅಂತ ಬಂದೆ, ನೀನೂ ಮಾತಾಡಿಸದೆ ಇದ್ದರೆ ನನ್ನ ಗತಿ ಏನು ಅಂತ. ಇದಾನೀಂ ಔದಾಸ್ಯಂ ಭಜಸಿ ಯದಿ ಭಾಗೀರಥಿ ತದಾ ನಿರಾಧಾರೋಹಾರೋದಿಮಿ ಕಥಯ ಕೇಶಾಮಿಹ ಪುರಃ. ಯಾರ ಮುಂದೆ ಅಳಬೇಕು ನಾನು? ಅದಕ್ಕೆ ಸತ್ಯಧರ್ಮತೀರ್ಥರಂದರು, ಗಂಗಾದೇವಿ ತಪ್ಪು ಮಾಡಿ ಪಾಪ ಮಾಡಿ ಅವಳ ಎದುರಿಗೆ ಹೋಗಿ ನಿಂತಾಗ ಅವಳು ಮಾತಾಡಿಸೋದಿಲ್ಲ, ಉದಾಸೀನಳಾಗಿ ಕೂಡುತ್ತಾಳೆ ಎಂದರೂ ತಪ್ಪಿಲ್ಲ, ಉದಾಸೀನಳಾಗಲಿ. ಆದರೆ ಆ ಜಗನ್ನಾಥ ಪಂಡಿತನ ಆ ವಾಕ್ಯದ ಅಭಿಪ್ರಾಯ ನಾವು ಹೀಗೆ ತಿಳ್ಕೋಬೇಕು. ಔದಾಸ್ಯ ಅಂದರೆ ಮಾತಾಡದೇ ಇದ್ದ ಮಾತ್ರಕ್ಕೆ ನಾವು ಬಹಳ ದುಃಖ ಪಡೋದಲ್ಲ, ನೋಡಿದರೆ ಸಾಕು ಅಂತಾರೆ ಸತ್ಯಧರ್ಮರು. ಅಂದರೆ ಅವರ ವಾಕ್ಯಕ್ಕೆ ಇವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ತಾತ್ಪರ್ಯ ಅಲ್ಲ, ನಮಗೆ ಅನುಸಂಧಾನದ ಪದ್ಧತಿಯನ್ನು ಸರಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅವಳೇನು ಮಾತಾಡಿಸ್ಬೇಕು ಅಂತ ನಾವು ಅಪೇಕ್ಷೆ ಪಡಬಾರದು. ಅವಳು ನೀನು ಮಹಾಪಾಪಿ ಅಂತ ಅಂದ್ಕೊಂಡಿದ್ರೆ, ಸಿಟ್ಟಾಗಿದ್ದರೆ, ಮಾತಾಡೋದು ಬಿಟ್ಟರೆ ಬಿಡಲಿ. ಸತ್ಯಧರ್ಮರಂತಾರೆ, ನನಾದೇಯಂ ದೇಯಂ ಭವತಿ ತವ ದುಷ್ಕರ್ಮ ಭರತಃ ಸುಸೌಭಾಗ್ಯೇ ಭಾಗ್ಯೇನಧಿಕೃತ ಇತಿ ಪ್ರೇಕ್ಷವದ ಮಾಂ ತಥೋ ಮಾನ್ಯಂ ಮಾನ್ಯತ್ ಸಕಲಮಕಲಂಕಂ ಫಲಮಿಯಾಂ ನ ವಾಚಾ ವಾಚಾರಾದಮೃತನಯನೇ ತೇಸ್ತ್ಯವಿದಿತಂ. ಏ ಮೂಢ ಪಾಪಿ, ನನ್ನ ನದಿ ನೀರು ನೀನು ಮುಟ್ಬೇಡ. ನನ್ನ ದೇಯಂ ದೇಯಂ, ನನ್ನ ನದಿಯ ನೀರು ನಿನಗೆ ಕೊಡಲಿಕ್ಕೆ ಯೋಗ್ಯ ಅಲ್ಲ ಅಂತ. ನನ್ನ ದೇಯಂ ದೇಯಂ ಭವತಿ ತವ ದುಷ್ಕರ್ಮ ಭರತಃ. ಎಲ್ಲ ಇದು ಮಹಾಭಾಗ್ಯ, ನಿನ್ನ ನದಿಯಲ್ಲಿ ಸ್ನಾನ ಮಾಡೋದು, ನಿನ್ನ ಸೇವೆ ಮಾಡೋದು. ಯಾಕೆ ಬೇಡ ಅಂತಿ ಅಂದರೆ ಸುಸೌಭಾಗ್ಯೇ ಭಾಗ್ಯೇ ಅನಧಿಕೃತ. ಆ ಭಾಗ್ಯಕ್ಕೆ ನೀನು ಅಧಿಕಾರಿ ಅಲ್ಲ,
ಇದು ದೊಡ್ಡ ಭಾಗ್ಯ ಇರ್ಬೋದು, ಆ ಭಾಗ್ಯವಂತರು ಬೇರೆ ಇದ್ದಾರೆ, ನೀನು ಮಹಾದುಷ್ಟ ಹೋಗಾಚೆ ಅಂತ ಬೈತೆಯಲ್ಲ, ಅವಶ್ಯ ಬೈ. ನಿನ್ನ ನದಿ ನೀರು ಮುಟ್ಲಿಕ್ಕೆ ನನಗೆ ಕೊಡಬೇಡ, ಆ ಭಾಗ್ಯ ನನಗೆ ಬೇಡ, ಯಾಕಂದರೆ ನಿನಗೆ ಮನಸ್ಸಿಲ್ಲ ಅಂದರೆ ಬೇಡ. ಆದರೆ ಒಂದೇ ಒಂದು ಪ್ರಾರ್ಥನೆ. ಏನು ಪ್ರಾರ್ಥನೆ? ಅದೇನು ಬೈತಿಯಲ್ಲ, ಒಂದು ಸಲ ನನ್ನ ಕಡೆಗೆ ನೋಡಿ ಬೈದ್ಬಿಡು ಸಾಕು. ನಿನ್ನ ಮುಖದ ಮೇಲೆ ಶರಗ ಹಾಕ್ಕೊಂಡು ಬೈಬೇಡ, ಶರಗ ತೆಗಿ, ಬೈ ಕಳಿಸ್ಬಿಡು. ಒಂದು ಬಾರಿ ನಿನ್ನ ನೋಟ ಬಿದ್ದರೆ ನನ್ನಲ್ಲಿ ಪಾಪ ಏನು ಉಳಿತಿದೆ? ಉಳಿಯೋದೇ ಇಲ್ಲ. ಆಮೇಲೆ ಸುಸೌಭಾಗ್ಯೇ ಭಾಗ್ಯೇನಧಿಕೃತ ಇತಿ ಪ್ರೇಕ್ಷವದ ಮಾಂ. ಅಲ್ಲ, ಅಷ್ಟರಿಂದ ನಿನಗೇನು ಲಾಭ? ತಥೋ ಮಾನ್ಯಂ ಮಾನ್ಯತ್ ಸಕಲ ಮಕಲಂಕಂ ಫಲಮಿಯಾಂ. ಅದಕ್ಕಿಂತ ಮಾನ್ಯವಾದದ್ದು, ನನ್ನನ್ನು ಧನ್ಯ ಮಾಡೋದದ್ದು, ಎಲ್ಲ ಪುಣ್ಯಗಳನ್ನು ಕೊಡುವಂತಹ ವದಾನ್ಯವಾದದ್ದು ಇನ್ನೇನಿದೆ ಪ್ರಪಂಚದೊಳಗೆ? ತಥೋ ಮಾನ್ಯಂ ಮಾನ್ಯತ್ ಸಕಲ ಮಕಲಂಕಂ. ಎಲ್ಲ ಪಾಪ ಕಳೆದುಕೊಂಡು ಏನೇನು ಫಲ ಪಡಿಬೇಕೋ ಎಲ್ಲ ಪಡೆದು ಬಿಡ್ತೇನೆ ನಾನು, ಸಿಕ್ಕೋಗ್ತದೆ. ಆಮೇಲೆ ನೀವು ಹೋಗು ಅಂದ್ರೆ ಹೋಗ್ತೀನಿ, ಕೆಲಸ ಆದಮೇಲೆ ನಾ ಏನು ಮಾಡಲಿ, ಇಲ್ಲಿದ್ದು ಹೋಗೇ ಬಿಡ್ತೀನಿ. ತಥೋ ಮಾನ್ಯಂ ಮಾನ್ಯತ್ ಸಕಲ ಮಕಲಂಕಂ ಫಲಮಿಯಾಂ. ನವಾಚಾ ವಾಚಾರಾದಮೃತ ನಯನೇ ತೇಸ್ತ್ಯ ವಿದಿತಂ. ನನ್ನ ಮಾತು, ನನ್ನ ಆಚರಣೆ ಎಲ್ಲವೂ ನಿನಗೆ ಗೊತ್ತು, ನಿನಗೆ ಗೊತ್ತಿಲ್ಲದೆ ಇದ್ದದ್ದು ಯಾವುದಿಲ್ಲ. ಆದ್ದರಿಂದ ಒಂದು ಕಡೆಗೆ ಒಂದು ಸಲ ನನ್ನನ್ನು ನೋಡು ಅಂತ. ಅದಕ್ಕಾಗಿ ಹೇಳುವುದುಂಟು, ಅಂಬತ್ವದ್ದರ್ಶನಾನ್ ಮುಕ್ತಿ ನ ಜಾನೇ ಸ್ನಾನಜಂ ಫಲಂ ಅಂತ. ನಿನ್ನನ್ನು ನೋಡಿದರೆ ಸಾಕು ಮೋಕ್ಷ ಆಗತ್ತೆ ಅಂತ ಎರಡರ್ಥ ಅದಕ್ಕೆ. ನಿನ್ನನ್ನು ನೋಡಿದರೆ ಸಾಕು ಅಂತ ಒಂದು, ಇನ್ನೊಂದು ನೀನು ನೋಡಿದರೆ ಸಾಕು ಅಂತ. ಹಾಗೆ ತಗೊಂಡಿದ್ದಾರೆ ಸತ್ಯಧರ್ಮರು. ನೀನು ನೋಡಿದರೆ ಸಾಕು ನನಗೆ ಮುಕ್ತಿ ಅಂತ. ಬರೀ ನಿನ್ನನ್ನು ನೋಡಿದರೆ ಅಲ್ಲ, ನಾವು ಭಕ್ತಿಯಿಂದ ನೋಡಬೇಕು, ಅವಳು ನಮ್ಮನ್ನು ನೋಡಬೇಕು. ಈ ರೀತಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅದ್ಭುತವಾದ ರೀತಿಯಲ್ಲಿ ಆ ಗಂಗಾಲಹರಿಯನ್ನು ರಚನೆ ಮಾಡಿ ಪರಮೋಪಕಾರವನ್ನು ಮಾಡಿದ್ದಾರೆ. ಬಹಳಷ್ಟು ಅವರ ಮಹಿಮೆ ಇದೆ. ಭಗವದ್ಭಜನ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಭಜ ಭಗವಂತಂ ಭಜ ಭಗವಂತಂ ಭಜ ಭಗವಂತಂ ಭ್ರಾಂತಮತೆ ಯಮರಾಡ್ದೂತೆ ಧೃತಮಾಯಾತೆ ಧನವನಿತೇತೆ ನ ಸಹಾಯಾತೆ. ಪರಮಾತ್ಮನ ಭಜನೆಯನ್ನು ಮಾಡಪ್ಪ, ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಯಮದೂತರು ಬಂದಾಗ ಯಾವ ಸಂಪತ್ತು, ಯಾವ ಬಂಧು, ಯಾವ ಬಳಗ, ಯಾವ ನೆಂಟರು, ಯಾವ ಇಷ್ಟರು ಆ ಕಷ್ಟಕಾಲದಲ್ಲಿ ನಿನ್ನ ಜೊತೆಗೆ ಬರುವುದಕ್ಕೆ ಸಾಧ್ಯ? ಎಲ್ಲರೂ ಬೀಳ್ಕೊಡ್ತಾರೆ, ಅಳತಾರೆ, ಕಣ್ಣೀರು ಸುರಿಸ್ತಾರೆ, ಅಯ್ಯೋ ಅಂತಾರೆ, ಇನ್ನೇನು ಗತಿ ಅಂತಂತಾರೆ. ಆಮೇಲೆ ಮತ್ತೆ ಮರ್ತೇ ಬಿಡ್ತಾರೆ. ಎಂಥೆಂಥವರು ಆಗಿ ಹೋಗಿದ್ದಾರೆ. ಮಾಂಧಾತ ಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ. ಎಂಥೆಂತಹ ಚಕ್ರವರ್ತಿಗಳು, ರಾಜರು, ಮಹಾರಾಜರುಗಳು ಎಲ್ಲ ಉರುಳುರುಳಿ ಹೋಗಿದ್ದಾರೆ. ಯಾರ ಹೆಸರು ಉಳಿದಿಲ್ಲ ಈಗ. ಅವರಲ್ಲ, ಅವರ ಹೆಸರು, ಮಹಾನುಭಾವರ ಹೆಸರು ಪುರಾಣಗಳಲ್ಲಿ ಉಲ್ಲೇಖ ಇದೆ, ಬಿಟ್ಟರೆ ಎಲ್ಲರಿಗೂ ಗೊತ್ತಿಲ್ಲ, ಪ್ರಸಿದ್ಧ ಇಲ್ಲ. ಹಾಗಿರುವಾಗ ಸಾಮಾನ್ಯರ ಪಾಡೇನು? ಆ ದೃಷ್ಟಿಯಲ್ಲಿ ಇದು ಶಾಶ್ವತ ಅಂತ ತಿಳಿದು ಕೇವಲ ಸಂಸಾರದಲ್ಲಿ ಆಸಕ್ತನಾಗಬೇಡ. ನಾನು ಸ್ವತಂತ್ರ ಅನ್ನುವ ಅನುಸಂಧಾನ ಬಿಡು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ತತ್ವವನ್ನು ಎಷ್ಟು ಸೊಗಸಾಗಿ ತಿಳಿಸ್ತಾರೆ ಅಂದರೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ನೋಡಿದರೆ, ಕೇಳಿದರೆ, ವಾಸನೆ ತೆಗೆದುಕೊಂಡ್ರೆ, ತಿಂದರೆ, ಉಂಡ್ರೆ, ತಿರುಗಿದರೆ, ಮಲಗಿದರೆ, ಏನು ಮಾಡಿದರೂ ಒಳಗಿದ್ದು ದೇವರೇ ಮಾಡಿಸ್ತಾ ಇದ್ದಾನೆ ಅಂತ ತಿಳಿ ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನು ಸತ್ಯಧರ್ಮತೀರ್ಥರು ತಿಳಿಸ್ತಾರೆ. ಅನುಸಂಧೇಹಿ ಪ್ರಾಣಿನ್ ಝಟಿತಿ ಪ್ರಾಶಯತೀಶೆ ಪ್ರಾಶ್ನಾಮೀತಿ ಮಾದಯತೀಶೆ ಮಾದ್ಯಾಮೀತಿ ಸ್ವಾಪಯತೀಶೇಹಂ ಸ್ವಪಿಮೀತಿ. ಗೀತೆಯನ್ನೇ ಒಂದರ್ಥದಲ್ಲಿ ಸುಲಭವಾಗಿ, ದೇವರು ನಮ್ಮನ್ನು ಮಲಗಿಸಿದರೆ ನಾವು ಮಲಗುತ್ತೇವೆ,
ಅವನು ಸಂತೋಷ ಕೊಟ್ಟು ನಗಿಸಿದರೆ ನಾವು ನಗ್ತೇವೆ, ಅವನು ಉಣಿಸಿದರೆ ಉಣ್ತೇವೆ, ನಡೆಸಿದರೆ ನಡೀತೇವೆ, ಕೂಡಿಸಿದರೆ ಕೂಡುತ್ತೇವೆ. ನಾವು ಸ್ವತಂತ್ರರಲ್ಲ. ಈ ಅನುಸಂಧಾನವನ್ನು ಸದಾ ಕಾಲದಲ್ಲಿ ನೀನು ಮಾಡ್ತಾ ಇರು ಅಂತ ಕಿವಿ ಮಾತು ಹೇಳ್ತಾರೆ, ತಿಳಿ ಮಾತು ಹೇಳ್ತಾರೆ. ದೇವರು ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ, ಕೈ ಬಿಡೋದಿಲ್ಲ ಅಂತ. ಯೋವತ್ಯುಪಲಂತರ್ಗತ ಭೇಕಂ ಯೋವತಿಶಯುಮಪ್ಯಜಗರಮೇಕಂ ಯೋವತಿ ಕೋಷ್ಠಾಧಿಷ್ಠಿತ ತೋಕಂ ಸೋವತಿ 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 ಲೋಕಂ. ಸತ್ಯಧರ್ಮತೀರ್ಥರಂತಾರೆ, ಕಲ್ಲಿನೊಳಗೆ ಕಪ್ಪೆ ಇರ್ತದೆ, ಅದಕ್ಕೆ ಪರಮಾತ್ಮ ಅಲ್ಲಿಯೇ ಶ್ವಾಸಕ್ಕೆ ಗಾಳಿಯನ್ನೂ ಕೊಡ್ತಾನೆ, ನೀರನ್ನೂ ಕೊಟ್ಟು ಅದನ್ನು ರಕ್ಷಣೆ ಮಾಡ್ತಾನೆ. ಒಬ್ಬ ರಾಜ ಭಾರೀ ಅಹಂಕಾರದಿಂದ ಒಂದು ಕಡೆಗೆ ನಿಂತಿದ್ದಂತೆ. ಆ ರಾಜನ ಗುರುಗಳು ಬಂದರೂ ಅವನಿಗೆ ಎಚ್ಚರ ಇರಲಿಲ್ಲ. ಸಾವಿರಾರು ಜನ ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಅಹಂಕಾರ. ಅವು ಗುರುಗಳು ಸಿಟ್ಟಾಗಿ ಹೋಗ್ಬೋದಾಗಿತ್ತು, ಸಿಟ್ಟಾಗಿ ಹೋಗಲಿಲ್ಲ. ಅವರು ಏನಿದ್ರು ಶಿಷ್ಯ, ಅವನಿಗೆ ಒಳ್ಳೆ ಪಾಠ ಕಲಿಸೋಣ ಅಂತ ಆ ದೊಡ್ಡದಾದ ಕೋಟೆ ಗೋಡೆಯನ್ನು ಕಟ್ತಾ ಇದ್ರು, ಫೋರ್ಟ್. ಇವನು ನಿಂತು ಒಂದು ಕಡೆಗೆಲ್ಲ ನೋಡ್ತಾ ಇದ್ದ. ಯಾರೋ ಒಬ್ಬ ಕೆಲಸದವನು ಹೊರಟಿದ್ದ, ಕಲ್ಲು ಹೊತ್ಕೊಂಡು ಅವನನ್ನು ಕರೆದರು. ಆ ಕಲ್ಲು ತಂದು ಎದುರಿಗಿಡು ಅಂದರು. ಆ ರಾಜನಿಗೆ ಕಾಣಿಸೋ ಹಾಗೇನೆ ಆ ಕಲ್ಲನ್ನು ಮುಂದೆ ಇಡಿಸಿದರು. ಒಂದು ಸುತ್ತಿಗೆ ತೊಗೊಂಡು ಬಾ ಅಂದರು. ಗುರುಗಳು ಹೇಳ್ತಾರೆ ಅಂತ ಸುತ್ತಿಗೆ ತೊಗೊಂಡು ಬಂದ. ಜೋರಾಗಿ ಹೊಡಿ ಅಂದರು. ಫಟ್ ಅಂತ ಕಲ್ಲು ಹೊಡೆದರೆ ಕಲ್ಲಿನೊಳಗಿನಿಂದ ಕಪ್ಪೆ ಹಾರಿ ಹೋಯ್ತು. ರಾಜ ನೋಡ್ತಾ ಇದ್ದ. ಅರ್ಥ ಆಯಿತು ರಾಜನಿಗೆ, ಇಷ್ಟೆಲ್ಲ ಕೆಲಸಗಾರರಿಗೆ ಹೊಟ್ಟೆ ಹಾಕಿ ಬಟ್ಟೆ ಕೊಟ್ಟು ಕೆಲಸ ಕೊಟ್ಟು ಉಪಜೀವನ ಮಾಡಿಸುವವನು ನಾನು ಅಂತ ನನಗೆ ಅಹಂಕಾರ ಇತ್ತು. ಈ ಕಲ್ಲಿನೊಳಗಿರುವ ಕಪ್ಪೆಗೆ ಯಾರು ಆಹಾರ ಕೊಟ್ಟರು, ಅದಕ್ಕೆ ಯಾರು ಗಾಳಿ ಕೊಟ್ಟರು, ಅದಕ್ಕೆ ಯಾರು ಜೀವನವನ್ನು ಕೊಟ್ಟರು? ಅದೇ ಪರಮಾತ್ಮನೇ ಇಡೀ ಜಗತ್ತಿಗೂ ಪ್ರಾಣಧಾರಕ, ಪೋಷಕ, ರಕ್ಷಕ. ನಾವು ಯಾರು? ನಮ್ಮನ್ನು ನಿಮಿತ್ತ ಮಾಡ್ತಾನಷ್ಟೇ ದೇವರು ಅಂತ ಆ ವಿವೇಕ ಶಿಷ್ಯನಿಗೆ ಬಂತು ಅಂತ ಒಂದು ಕಥೆಯನ್ನು ಕೇಳ್ತೇವೆ. ಹಾಗೆ ಯೋವತ್ಯುಪಲಂತರ್ಗತ ಭೇಕಂ, ಆ ಮಾತನ್ನು ಹೇಳ್ತಾರೆ ಸತ್ಯಧರ್ಮರು. ಕಲ್ಲಿನೊಳಗಿರುವ ಕಪ್ಪೆಗೆ ಯಾರು ಆಹಾರ ಕೊಡ್ತಾರೆ? ಅಜಗರ ಸುಮ್ಮನೆ ಬಿದ್ದಿರ್ತದೆ, ಅದು ಬಿದ್ದಲ್ಲೇ ಅದರ ಬಾಯಿಗೆ ಆಹಾರ ಬರ್ತದೆ, ಅದು ಹೋಗೋದೇ ಇಲ್ಲ ಎಲ್ಲಿ, ಭಾರೀ ಆಲಸ್ಯ ಅದಕ್ಕೆ. ಆದರೆ ಅದಿದ್ದಲ್ಲೇ ದೇವರು ಅದನ್ನು ಬದುಕಿಸ್ತಾನೆ, ಅದಕ್ಕೆ ಆಹಾರ ಕೊಡ್ತಾನೆ. ಯಾವುದೋ ಪ್ರಾಣಿ ಅದರ ಬಾಯಿಗೆ ಬಂದು ಬೀಳುತ್ತದೆ, ಅದನ್ನು ತಿಂದು ಜೀರ್ಣ ಮಾಡಿಕೊಳ್ತದೆ, ಹಾಗೇ ಬಿದ್ದಿರ್ತದೆ. ಮತ್ತಿನ್ನೊಂದು ಪ್ರಾಣಿ ಬರೋ ತನಕ ತಾನೇನು ಹುಡ್ಕೊಂಡು ಹೋಗೋದಿಲ್ಲ. ಪ್ರತಿ ಕ್ಷಣ ಪ್ರತಿದಿನ ತನ್ನ ಆಹಾರಕ್ಕಾಗಿ ಬೇಟೆಯಾಡುವ ಹುಲಿ, ಸಿಂಹ, ಚಿರತೆ ಇವೆಲ್ಲ ಇವೆ. ಹುಡುಕಿ ಕೊಂದು ತಾವು ಬದುಕ್ತವೆ. ಹಾಗೂ ಬದುಕುವವರಿದ್ದಾರೆ. ಅಜಗರವೂ ಬದುಕ್ತದೆ. ಅಜಗರದಂತಹ ಪ್ರಾಣಿಯನ್ನೂ ದೇವರು ಬದುಕಿಸ್ತಾನೆ ಇದ್ದಲ್ಲೇ ಆಹಾರ ಕೊಟ್ಟು. ಗರ್ಭದಲ್ಲಿರುವ ಶಿಶು ಅದೇನು ಪ್ರಯತ್ನ ಮಾಡುತ್ತೆ? ನಾವು ನಮ್ಮ ಕಾಲ ಮೇಲೆ ನಿಂದಿರಬೇಕು, ನಮ್ಮ ಆಹಾರವನ್ನು ನಾವು ನೋಡ್ಕೊಳ್ಬೇಕು, ಇಲ್ಲದಿದ್ರೆ ಯಾರು ನೋಡ್ತಾರೆ ಅಂತೆಲ್ಲ ಮಾತಾಡ್ತಾರಲ್ಲ. ಗರ್ಭದೊಳಗಿದ್ದಾಗ ಯಾರು ಯಾರ ಆಹಾರವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ? ಹಾಗಾದರೆ ಗರ್ಭದೊಳಗಿದ್ದ ಶಿಶು ಬೆಳೆಯುವಾಗ, ಬೆಳೆದು ಹೊರಗೆ ಬರುವವರೆಗೆ ತಾಯಿಯ ಹೊಟ್ಟೆಯಿಂದ ಅದಕ್ಕೆ ಆಹಾರ ಹೋಗುವ ವ್ಯವಸ್ಥೆಯನ್ನು ಮಾಡಿದವರು ಯಾರು? ಅದನ್ನು ಬೆಳೆಸುವವನು ಯಾರು? ಸ್ವಲ್ಪ ಹಿಂದೆ ಕೂತವ್ರು ಇನ್ನೊಂದು ಸ್ವಲ್ಪ ಮುಂದೆ ಸರಿಯಿರಿ, ಜನ ಬಹಳ ಇದೆ ಅಂದರೆ ಸ್ವಲ್ಪ ಆಲೋಚನೆ ಮಾಡ್ತೀರಿ. ಕಾಲು ನೋವಾಗುತ್ತೆ, ಅಷ್ಟು ಹತ್ತಿರ ಕೂತ್ರೆ. ಯಾಕೆ ಹೀಗೆ ಅನೌನ್ಸ್ ಮಾಡ್ತಾರೆ ಇವರು? ಆರಾಮಾಗಿ ಕೂಡಬೇಕು ಅಂತ. ಹೀಗೆ ಕೈ ಮಾಡಿದರೂ ಅಕ್ಕಪಕ್ಕದಲ್ಲಿ ಯಾರೂ ಬಡದಿರಬಾರ್ದು ಅವರಿಗೆ, ಹಾಗೆ ಪ್ರವಚನಕ್ಕೆ ಕೂಡಬೇಕು ಅಂತ. ಅನೇಕ ಉದ್ದೇಶಗಳು ಕೆಲವರಿಗೆ ಇರ್ತವೆ. ಕೆಲವರಿಗೆ ಬಹಳ ನಿದ್ರೆ ಬಂತು ಅಂದರೆ ತೂಕಡಿಸ್ತಾರೆ. ತೂಕಡಿಸುವಾಗ ಹೀಗೆ ಹಾಯ್ತಾರೆ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಹಾಯಿದ್ರೆ ಎಚ್ಚರ ಆಗಿಬಿಡ್ತದೆ, ಅದು ಆಗಬಾರ್ದು ಅಂತ. ಹೀಗಾಗಿ ಯಾರೂ ಪಕ್ಕದಲ್ಲಿ ಇಲ್ಲದೇ ಇದ್ದರೆ ಹಾಗೆಯೇ ಅದು ತೂಗು ಮಂಚದ ಮೇಲೆ ಇದ್ದಾಗಿರ್ತದೆ. ಹೀಗೆಲ್ಲ ಅಪೇಕ್ಷೆಗಳಿರ್ತದೆ. ಅಂಥದ್ದು ಇಷ್ಟು ತಾನು ತನ್ನ ಅವಕಾಶವನ್ನು ಅಪೇಕ್ಷೆ ಪಡೋ ಮನುಷ್ಯ ಗರ್ಭದಲ್ಲಿ ಹೇಗಿದ್ದ? ತಲೆ, ಕಾಲು, ಕೈ ಎಲ್ಲ ಮುದುಟಿಕೊಂಡು ಹೀಗೆ ಮಾಡಿ ಆ ರೀತಿ ಒಂದು ಪಿಂಡದಂತೆ ಮಾಡಿ ಒಳಗೆ ಕೂಡಿಸಿದರೆ ದೇವರು,
ಹಾಗೇ ಇರ್ತಾನೆ ಮಹಾರಾಯ ಹೊರಗೆ ಬರೋವರೆಗೆ. ದೇಹ್ಯನ್ಯದೇಹ ವಿವರೇ ಜಠರಾಗ್ನಿನಾ ಶೃಂವಿನ್ಮೂತ್ರಕೂಪಪತಿತೋ ಭೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀರ್ಭವತಾ ಕದಾನು. ಯಾವಾಗ ಹೊರಗೆ ಬಂದೇನು ಅಂತ ಕಾಯ್ತಾ ಇರ್ತಾನೆ, ಎಣಿಸ್ತಾನಂತೆ ತಿಂಗಳು. ಹೊರಗೆ ಬಂದ ಮೇಲೆ ಏನು ಗೊತ್ತಾಗೋದಿಲ್ಲ, ಒಳಗಿದ್ದಾಗ ಬುದ್ಧಿ ಇರ್ತದೆ ಅವನಿಗೆ. ಉತ್ತಮ ಅಧಿಕಾರಿಯಾಗಿದ್ದರೆ ಇಷ್ಟು ತಿಂಗಳಾಯಿತು, ಇನ್ನಿಷ್ಟು ಉಳಿತು, ಇಂಥ ದಿವಸ ನನ್ನ ಜನ್ಮ ಇದೆ, ಯಾವಾಗ ದಿವಸ ಬರ್ತದೆ, ಆ ತಿಥಿ ಬರ್ತದೆ ಅಂತ ಕಾಯ್ತಾನೆ. ಇನ್ನೆಂದೂ ನಾನು ಇಂಥ ತಪ್ಪು ಮಾಡೋದಿಲ್ಲ, ನನಗೆ ಮತ್ತೆ ಪುನರ್ಜನ್ಮ ಕೊಡಬೇಡ. ಮಾತುಃಪಯೋಧರ ರಸಂ ನ ಪುನಃ ಪಿಬಂತಿ. ಮತ್ತೆ ಈ ಪುನರ್ಜನ್ಮ ಬೇಡ ಅಂತಂತಾನೆ. ಕೆಳಗೆ ಬಂದ ಮೇಲೆ ಮತ್ತೆಲ್ಲ ಮರೆತು ಬಿಡ್ತಾನೆ. ಇದು ಪರಿಸ್ಥಿತಿ ಅವನು. ಆ ರೀತಿ ಅವನನ್ನು ಅಂಥ ಗರ್ಭದೊಳಗೂ ಸಾಯದಂತೆ, ಏನಾಗದಂತೆ ಆರೋಗ್ಯವಂತನಾಗಿ ಹೊರಗೆ ಬರ್ತಾನೆ. ನೀವು ಹಾಗೇ ಹೀಗೆ ಮಾಡ್ಕೊಂಡು ಕೂಡ್ರಿ, ಸ್ವಲ್ಪ ಹೊತ್ತು ನೋಡೋಣ, ನಿಮಗೆ ಅದಾಯಿತು ಇದಾಯಿತು ಅಂತ ಡಾಕ್ಟರ್ ಏನೇನೋ ಹೇಳ್ತಾರೆ. ಬಹಳ ಹೊತ್ತು ತಲೆ ಬಗ್ಗಿಸಿದಿರಿ, ಅದಕ್ಕೋಸ್ಕರ ನಿಮಗೆಲ್ಲ ಸ್ಪಾಂಡಿಲೈಟಿಸ್ ಬಂತು, C5 C6 C7 ಅದಾಯಿತು ಇದಾಯಿತು ಅಂತ 108 ಹೇಳ್ತಾರೆ. ಆ ಕೂಸು ಹೊರಗೆ ಬರ್ತದೆ, ಬಂದ ತಕ್ಷಣ ಕಳಿಸ್ರಿ MRIಗೆ. ಏನಾಗಿದೆ? ಏನೂ ಆಗಿಲ್ಲ, ಎಲ್ಲ ಯಥಾ ಪ್ರಕಾರ ಇದೆ. ಮತ್ತು ಪೂರ್ಣ ಬಗ್ಗಿತ್ತಲ್ಲ, ಅದು ಬಗ್ಗಿದ್ದ ಅನುಕೂಲವೇ ಆಗಿದೆ, ಅದಕ್ಕೆ ಪ್ರತಿಕೂಲ ಆಗಿಲ್ಲ. ಹಾಗೆ ದೇವರು ವ್ಯವಸ್ಥೆಯನ್ನಿಟ್ಟಿದ್ದಾನೆ. ಅದಕ್ಕಂತಾರೆ ಸತ್ಯಧರ್ಮರು, ಯೋವತಿ ಕೋಷ್ಠಾಧಿಷ್ಠಿತ ತೋಕಂ. ಹೊಟ್ಟೆಯೊಳಗೆ ಆ ಶಬ್ದಗಳನ್ನು ನೋಡ್ರಿ, ಕೋಷ್ಠಾಧಿಷ್ಠಿತ ತೋಕಂ. ಆ ಕೂಸನ್ನು ರಕ್ಷಣೆ ಮಾಡ್ತಾನಲ್ಲ, ಅದೇ ಪರಮಾತ್ಮನೇ ನಿಮಗೆ ಹೊರಗೆ ಬಂದ ಮೇಲೂ ರಕ್ಷಣೆ ಮಾಡ್ತಾನೆ. ಸೋವತಿ 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 ಲೋಕಂ. ಅದೇ ಪರಮಾತ್ಮನೇ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಸರ್ವಥಾ ಚಿಂತೆ ಮಾಡಬೇಡಿ ಎಂಬುದಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ, ವಿವಿಧ ಗ್ರಂಥಗಳು, ಸ್ತೋತ್ರಗಳಿವೆ, ಉಪದೇಶಗಳಿವೆ, ಗುರುಗಳ ಮಾಹಾತ್ಮ್ಯ. ಸತ್ಯವರ ತೀರ್ಥ ಶ್ರೀಪಾದಂಗಳವರ ಪಾದುಕೆಯ ಮೇಲೇ ಸ್ತೋತ್ರವನ್ನು ಮಾಡಿದ್ದಾರೆ. ಅದ್ಭುತವಾದ ಸ್ತೋತ್ರ ಇದೆ. ಆ ಒಂದೊಂದು ಗ್ರಂಥವನ್ನು ತಿಂಗಳುಗಟ್ಟಲೆ ಅದನ್ನು ಕೇಳಿ ಅದರ ಅರ್ಥಾನುಸಂಧಾನ ಮಾಡಿ ಆನಂದ ಪಡೋ ಹಾಗಿವೆ. ಅಷ್ಟು ದೊಡ್ಡ ಸಾಹಿತ್ಯವನ್ನು ರಚನೆ ಮಾಡಿದ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅವರ ಬಗ್ಗೆ ಒಂದೇ ಒಂದು ಶ್ಲೋಕವನ್ನು ನಾವು ತಿಳಿದು ಸಮರ್ಪಣೆ ಮಾಡೋಣ. ఏదే ఒక శ్రేష్టమైన పదార్థాన్ని విశేషంగా రత్నము, బంగారము, వెండి ఇటువంటి ఉత్తమమైనటువంటి పదార్థమును కొనాలి అంటే దాని కొరకు డబ్బులు ఖర్చు పెట్టి తీసుకురావాలి. అలాగే ఏ పదార్థము మనకు దొరకదు. సత్యధర్మ తీర్థులు మనందరికీ ఒక శ్రేష్టమైనటువంటి రత్నాన్ని అనుగ్రహించినారు. చాలా శ్రేష్టమైనటువంటి అత్యద్భుతమైనటువంటి రత్నము. ఆ రత్నము ఏమిటి అంటే శ్రీమద్భాగవతం అనే ఒక శ్రేష్టమైన రత్నం. ఆ భాగవతం అనే రత్నాన్ని మనందరికీ ఇచ్చినారు. ఏం మీరు ఇలాగంటున్నారు? భాగవతం అనే రత్నాన్ని ఇచ్చినవారు వేదవ్యాసదేవులు. సత్యధర్మతీర్థులు మనకిచ్చినారు అని ఎలా చెప్తారు అంటే, నిజం, వేదవ్యాసదేవులే మనకు అనుగ్రహించింది. అయితే ఆ భాగవతము యొక్క అర్థాన్ని తెలుసుకోవాలి అంటే సత్యధర్మతీర్థుల వ్యాఖ్యానము యొక్క సహాయము మనకు ఆవశ్యకం. అది సరి. భాగవతం అనే రత్నాన్ని మనకు వారు అనుగ్రహించినారు, ఇచ్చినారు. ఆ భాగవతం అనే రత్నం వారికి ఎలా దొరికింది? రత్నం కొనుక్కొని రావాలి కదా. రత్నాన్ని వేదవ్యాసదేవుల దగ్గర, శ్రీమద్ ఆచార్యుల దగ్గర కొనుక్కొని, మూల్యమిచ్చి కొనుక్కొని రావాలి.
తీసుకువచ్చి మనకి ఇవ్వాలి. వారికి ఏ డబ్బు ఇచ్చి వీరు తీసుకువచ్చారు? ఎలాంటి డబ్బులని ఇచ్చి, ఎలాంటి ద్రవ్యాన్ని ఇచ్చి ఆ రత్నాన్ని తీసుకువచ్చారు అని అంటే, సంస్కృత భాషలో అర్థ అనే శబ్దానికి రెండు అర్థాలు. అర్థ అంటే డబ్బు, ఇంకొకటి అర్థము అంటే శ్లోకానికి అర్థం ఉంటుంది కదా, అది కూడా అర్థం. ఈ శ్లోకానికి ఇది అర్థము, ఈ భాగవతము యొక్క పద్యానికి ఇది అర్థము అంటాము కదా, అది అర్థం. ఆ అర్థ అనే శబ్దానికే ఇంకొక అర్థము డబ్బు అని. సత్యధర్మ తీర్థులు వేదవ్యాసదేవులకు, శ్రీమన్మధ్వాచార్యులకు, పెద్దవాళ్లకు ఈ భాగవతం అనే రత్నాన్ని తీసుకువచ్చేటప్పుడు ఏ ద్రవ్యాన్ని మూల్యంగా ఇచ్చినారు అంటే, ఒక్కొక్క శ్లోకానికి అనేక అర్థములను చెప్పారు, వ్యాఖ్యానం చేసినారు. ఆ అనేక అర్థములు ఉన్నాయి కదా, అదే అర్థము ద్రవ్యము. అటువంటి ద్రవ్యాన్ని వారికి మూల్యంగా సమర్పించి, మీ దగ్గర ఉన్న భాగవతం అనే రత్నాన్ని కొద్దిగా ఇవ్వండి, పామరులైన భక్తులకు నేను అందచేస్తాను అని తీసుకువచ్చి మనందరికీ ఇచ్చి అనుగ్రహించిన మహానుభావులు సత్యధర్మ తీర్థులు అని వారిని స్తోత్ర చేస్తారు. అత్యద్భుతం భాగవతాఖ్యరత్నం అపూర్వ భూర్యర్థ సమర్పణేన స్వీకృత్య యోదాద్బుధ సజ్జనేభ్యః తం సత్యధర్మాణమహం భజే విదే. అందుచేత అటువంటి సత్యధర్మ తీర్థుల స్వాముల వారికి పాదార విందమనందు నమస్కారం చేస్తాము అని. సత్యధర్మ తీర్థులు విరాట పర్వానికి వ్యాఖ్యానం చేసినారు. సత్యధర్మ తీర్థులు విరాట పర్వానికి వ్యాఖ్యానం ఎందుకు చేశారు తెలుసా మీకు? విరాట పర్వానికి ఎందుకు వ్యాఖ్యానం చేశారంటే, విహి ఆట విరాట. విరాట అని ఒక పదం ఉంది. సంస్కృత భాష తెలిసిన వారికి ఇది అర్థమవుతుంది. విహి ఆట విరాట అని సంధి అవుతుంది. విరాట అంటే విహి ఆట. విహి ఆట అంటే ఇది ఒక ఆట, సంస్కృత భాష యొక్క ఆట ఇది. విహి ఆట. విహి అంటే పరమాత్ముడు, సర్వోత్తముడైన భగవంతుడు. విహ్ పక్షి పరమాత్మనోహో అని కోశముంది. విహి అంటే పరమాత్ముడు. విహి ఆట. ఆట అంటే దగ్గర వచ్చినాడు. విహి భగవంతుడు, ఆట దగ్గర వచ్చినాడు. ఎవరి దగ్గర వచ్చినాడు? సత్యధర్మ తీర్థుల దగ్గర వచ్చినాడు. ఎప్పుడైతే పూర్వాశ్రమంలో వీరు పురుషోత్తమాచార్యులుగా ఉన్నారో అప్పుడు సత్యవరతీర్థుల కాలంలో మూలరామదేవుడు వీరి తపస్సుని జగత్తులో విశేషంగా ప్రచురింపచేయడానికి ఒక నాటకం చేసినాడు, అదృశ్యమయ్యాడు. ఎప్పుడైతే మూలరామదేవుడు అదృశ్యుడయ్యాడో అప్పుడు వారు తపస్సు చేసినారు. ఎన్నో రోజుల పాటు, దాదాపు ఒక నెల వరకు ఉపవాసం చేసినారు. అటువంటి దీర్ఘమైనటువంటి ఉపవాసం అనే తపస్సుతో ప్రసన్నుడైన ఆ భగవంతుడు ప్రత్యక్షుడయ్యాడు. ఎవరికి? తపస్సు చేసింది గురువులు. భగవంతుడు ప్రత్యక్షుడయ్యాడు ఎవరికి? వారి శిష్యులకు, పురుషోత్తమాచార్యులకు ప్రత్యక్షుడయ్యాడు. విహి సర్వోత్తముడైన భగవంతుడు మూలరామదేవుడు, ఆట వీరు దగ్గరకి తనంతకు తానే వచ్చి ప్రత్యక్షుడయ్యాడు. కావున విరాట. ఎందుచేత విహి ఆట సత్యధర్ముల తీర్థుల దగ్గర వచ్చినాడో వారికి అనిపించింది విరాట స్వామియే నా దగ్గరకు వచ్చినాడు, అందుచేత నేను విరాట పర్వానికి వ్యాఖ్యానం చేస్తాను అని వ్యాఖ్యానం చేసినారు అని. విరాటయత్ సమీపేజ సవివౌరే విరాటకం. ఉద్దేశం ఏమిటి? విహి ఆట, అందుచేత విరాట పర్వానికి వ్యాఖ్యానం చేసినారు. దానికి ఉద్దేశం ఏమి? ఏదైనా ఒక రాజు దగ్గరికి వెళ్ళి డబ్బులు తీసుకోవాలి అని ఉద్దేశం ఉందా వీరికి? లేదు.
మరి విరాట పర్వానికి వ్యాఖ్యానం ఎందుకు? విరాట్ భవేత్ ప్రీత ఇతి. ఆ విరాణ్నామకుడైన ఆ బ్రహ్మదేవునిలో అంతర్యామి అయిన బ్రహ్మాండ వ్యాపి అయిన భగవంతుడు ఉన్నాడు కదా, విరాట్ రూపి అయిన భగవంతుడు. పాతాళమే తస్య హి పాదమూలం పఠంతి పార్ష్ణి ప్రపదే రసాతలం. అటువంటి విరాట్ రూపి అయిన భగవంతుని ప్రీతి కొరకు విరాట పర్వానికి వ్యాఖ్యానం చేసినారు అని. విరాట్ భవేత్ ప్రీత ఇతి. విరాణ్నామకుడైన భగవంతుడు ప్రీతుడు కావాలి అని వ్యాఖ్యానం చేసినారు. చేసిన వారు ఎవరు? సత్యధర్మతీర్థలోని చెప్పాలి కదా, అక్కడ చెప్తారు. సత్యధర్మతీర్థలోని చెప్పరు. ఎవరు చేశారంటే విరాటానత నామవాన్. విరాటరాజు ఎవరికి నమస్కారం చేశాడు? చిట్ట చివరికి ధర్మరాజుకు నమస్కారం చేసినాడు. అయ్యో ధర్మరాజుడు అని నాకు తెలియలేదు, ఏదో కంకుడు అని అనుకున్నాను, అందుచేత అపరాధం చేసినాను, క్షమించుగాక అని చివరికి సాష్టాంగ ప్రణామం చేసినాడు ధర్మరాజుకి. అందుచేత విరాటానతుడు ధర్మరాజుడు. ఆ ధర్మరాజుని నామాన్ని పెట్టుకున్నవారు ఎవరు? సత్యధర్ములు. వారు దీన్ని రచించినారు అని. విరాట యత్సమీపేజ స వివవ్రే విరాటకం విరాట్ భవేత్ ప్రీత ఇతి విరాటానత నామవాన్. అటువంటి మహానుభావులు మనకు అనుగ్రహం చేస్తే భగవంతుడు మన దగ్గరికి కూడా వచ్చి మమ్మల్ని అనుగ్రహిస్తాడు. అటువంటి మహానుభావులు సత్యధర్మతీర్థులు. వారి ఉపకారాన్ని ఎంత స్మరించినా తక్కువనే. ఇటువంటి మహాకలియుగంలో అత్యంత దౌర్భాగ్య ప్రచురమైనటువంటి యుగంలో అందరికీ చాలా గొప్ప భాగ్యము. మనందరికీ ఇక్కడ ఉన్న వాళ్లకు, భారతదేశంలో ఉన్న అందరికీ కూడా ఒక గొప్ప భాగ్యము. చాలా భాగ్యాలు ఉన్నాయి, లేదని లేదు. దాంట్లో ఒక గొప్ప భాగ్యము అంటే ఆ మూలరామదేవుని దర్శనము, దిగ్విజయ రామదేవుని దర్శనం, మూల సీతాదేవి యొక్క దర్శనం చేసే భాగ్యం. ఆ అదృశ్యుడైన మూలరామదేవుణ్ణి, మూల సీతాదేవిని మరొక్కసారి పొంది వారు మాత్రమే కాకుండా సమగ్రమైనటువంటి రాబోయే భక్తులు అందరికీ కూడా దర్శనమయ్యేటట్టు అనుగ్రహించిన మహానుభావులు సత్యధర్మతీర్థులు, సత్యవరతీర్థులు. అందుచేత మనందరం అనంతానంత కృతజ్ఞతలను వారి పాదారవిందమునందు సమర్పించవలెను. దాన్ని ఈ ప్రసంగమునందు మనం తలుచుకొని వారిని స్మరించి అర్పిద్దాము. హరయే నమః. శ్రీకృష్ణ అర్పణ.